ಹಾಗಿದ್ರೆ ನಮ್ಗೆ ಬರುವಂಥದ್ದು ಹಾಗಿದ್ರೆ ಅದಕ್ಕೆ ನೋಡ್ತೇವೆ. ಮೊದಲನೇದಾಗಿದ್ದು ಯಾವುದೇ ಸ್ಪಿರಿಚುವಲ್ ಮೀನಿಂಗ್ ಕೊಡುವಂಥದ್ದಲ್ಲ, ಇಲ್ಲಿ ಹೇಳುವಂಥದ್ದು ಮಾಡಲೇಬೇಕು, ಹಿಂದೆ ಬರಬೇಕು. ಎರಡನೇದಾಗಿ ನೋಡುವಾಗ ಇದು ವಿಷಯಕ್ಕೆ ಬರ್ತೇವೆ, ಇವತ್ತಿನ ಇದರ ಅರ್ಥ ವಿವರಣೆಗೆ. ಇದು ಯಾಕೆ ಕರ್ತನ ಹೇಳಿದನಂದ್ರೆ, ಕರ್ತನ ಅವಾಗಲೇ ನಾವು ನೋಡಿದ ಹಾಗೆ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರ್ಥ ಮಾರ್ಕ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮಾರ್ಕ 1ನೇ ಅಧ್ಯಾಯ ಮಾರ್ಕ 1ನೇ ಅಧ್ಯಾಯ 1ನೇ ವಚನ. ಮಾರ್ಕ 1ನೇ ಅಧ್ಯಾಯ 1ನೇ ವಚನ. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾಗಿರುವ ಸುವಾರ್ತೆಯ ಪ್ರಾರಂಭವು ಪ್ರವಾದನೆಗಳ ಬರೆಯಲ್ಪಟ್ಟ ಪ್ರಕಾರ ಇಗೋ ನಾನು ನನ್ನ ದೂತನ ಮುಂದೆ ಕಳಿಸ್ತೇನೆ, ಅವೆಲ್ಲ ಹೇಳಿದ್ರು. 1ನೇ ಅಧ್ಯಾಯ 4ನೇ ವಚನ. ಯೋಹಾನನ ಅಡವಿಯಲ್ಲಿ ಬ್ಯಾಪ್ಟಿಸ್ ಮಾಡಿಸುತ್ತಾ ಪಾಪಗಳ ಪರಿಹಾರಕ್ಕಾಗಿ ಮಾನಸಾಂತರದ ಬ್ಯಾಪ್ಟಿಸಮ್ ಸಾರಿದನು. 14ನೇ ವಚನಕ್ಕೆ ಬರ್ತೇವೆ. ಯೋಹಾನನ ಸೆರೆಯಲ್ಲಿ ಹಾಕಲ್ಪಟ್ಟ ತರುವಾಯ ಯೇಸು ಗಲಿಲಾಯಕ್ಕೆ ಬಂದು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪವಾಗಿದೆ, ನೀವು ಮಾನಸಾಂತರ ಪಟ್ಟು ಸುವಾರ್ತೆಯನ್ನು ನಂಬಿರಿ ಅಂದನು. ಸೊ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ ಯಾವುದಾಗಿದೆ? ಕರ್ತನಾದ ಯೇಸು ಕ್ರಿಸ್ತನ ಸಾರುತ್ತಿರುವಂಥ ಸುವಾರ್ತೆ, ಯೋಹಾನನು ಸಾರುತ್ತಿರುವಂಥ ಸುವಾರ್ತೆ ದೇವರ ರಾಜ್ಯದ ಸುವಾರ್ತೆ. ದೇವರ ರಾಜ್ಯ ಸುವಾರ್ತೆಯ ಪ್ರಕಾರ ಮಾನಸಾಂತರ ಬ್ಯಾಪ್ಟಿಸಮ್ ಇರಬೇಕು. ದೇವರ ರಾಜ್ಯ ಸುವಾರ್ತೆಯ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತ ಮತ್ತೆ 10ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಸತ್ತವರನ್ನ ಎಬ್ಬಿಸ್ರಿ, ದೆವ್ವಗಳನ್ನು ಬಿಡಿಸ್ರಿ, ಸ್ವಸ್ಥಪಡಿಸ್ರಿ. ದೇವರ ರಾಜ್ಯದಲ್ಲಿ ಸುವಾರ್ತೆ ಇದೆ, ಅವರದು ಮಾಡಲೇಬೇಕು. ಸೊ ಇವತ್ತು ನಮಗೆ ದೇವರಾಜ ಸುವಾರ್ತೆ ಸಾರ್ತಾ ಇದ್ದೇವೆ. ಇವತ್ತು ನಾವು ದೇವರಾಜ ಸುವಾರ್ತೆ ನಂಬಿದ್ದೇವ? ಅನೇಕ ದೇವರಾಜ ಸುವಾರ್ತೆ ಮತ್ತು ಕೃಪೆ ಕಾಲ ಸುವಾರ್ತೆ ವ್ಯತ್ಯಾಸ ಗೊತ್ತಿಲ್ಲ, ಅದನ್ನೆಲ್ಲ ಮಿಕ್ಸಪ್ ಮಾಡಿ ಹೊಡಿತಾ ಇರತ್ತೋ, ಏನೋ ಹೇಳ್ತಾ ಇರತ್ತೋ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸುವಾರ್ತೆ, ಎಲ್ಲ ಸುವಾರ್ತೆಗಳು, ಬ್ಯಾಪ್ಟಿಸಮ್ ಯೋಹಾನನ ಸುವಾರ್ತೆ ಸಾಲ ದೇವರಾಜ ಸುವಾರ್ತೆ, ದೇವರಾಜ ಸಮೀಪವಾಗಿದೆ. ಕರ್ತನಾದ ಯೇಸು ಕ್ರಿಸ್ತ ಕೂಡ ಮಾರ್ಕ 1:14 ದೇವರಾಜ ಸಮೀಪ ಸೂರ್ಯ ಆಗಿದೆ. ಸೊ ದೇವರಾಜ್ಯದಲ್ಲಿ ಏನೆಲ್ಲ ಇರಬೇಕು? ದೇವರಾಜ್ಯದಲ್ಲಿ ಸೇರ್ಬೇಕಾದ್ರೆ ಇಲ್ಲಿ ಹೇಳ್ತಾನೆ, ಆಯ್ತು ನೀನಿಷ್ಟೆಲ್ಲ ಆಜ್ಞೆಗಳು ಕೈಕೊಂಡಿದ್ಯಾ, ಹಾಗಿದ್ರೆ ನೀನು ನಿನಗಿರುವಂಥ ಆಸ್ತಿನ ಮಾರಿ ನನ್ನ ಹಿಂದೆ ಬರಬೇಕು. ದೇವರಾಜ್ಯ ಸಮೀಪ ಆಗಿದೆ, ಇನ್ನೇನು ಹತ್ತಿರದಲ್ಲೇ ಇದೆ. ಯಾಕೆ ಅದನ್ನು ನೋಡ್ತಿದ್ದೇವೆ ಅಂದರೆ, ವಾಕ್ಯದ ಪ್ರಕಾರ ಮತ್ತಾಯ 24:34 ನೋಡ್ತೇವೆ. ಮತ್ತಾಯ 24:34 ಇವೆಲ್ಲಗಳು ನೆರವೇರುವವರೆಗೆ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆಕಾಶವು ಭೂಮಿ ಅಳಿದು ಹೋಗುವುದು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಇಲ್ಲಿ ಹೆಂಗೆ ಹೇಳ್ತಾರೆ ಅಂದರೆ, ವಚನ 34ನೇ ವಚನ ಬೇಡ, 35ನೇ ವಚನ ಸ್ವಲ್ಪ ತಗೊಂಡು ಭಾಳ ಚೆನ್ನಾಗಿದೆ. 35 ವಚನ ಮಾತ್ರ ಆರಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಏನಿದೆ 35? ಆಕಾಶವು ಭೂಮಿ ಎಳೆದು ಹೋಗುವು, ಆದರೆ ನನ್ನ ಮಾತುಗಳು ಎಳೆದು ಹೋಗೋದಲ್ಲ. ನೋಡಿ, ಯೇಸು ಕ್ರಿಸ್ತನ ವಾಕ್ಯಗಳು ಸ್ಪಷ್ಟವಾಗಿ ಬೈಬಲ್ ವಾಕ್ಯ ಹೇಗೆ ಹೇಳಿದೆ, ಎಂದಿಗೂ ನಾಶ ಆಗಲ್ಲ ಅಂತ ಹೇಳ್ತಾರೆ. ಇದು ಹೇಳಂತ ವಾಕ್ಯ ತಗೊಳ್ಳು. ಆದ್ರೆ 34ನೇ ವಚನ ಬಿಟ್ಬಿಡ್ತಾರೆ. 34ನೇ ವಚನ ಏನು ಹೇಳ್ತಾರೆ? 34ನೇ ವಚನದಲ್ಲಿ ಏನಿದೆ ಅಂದರೆ, ಇವೆಲ್ಲವುಗಳು ನೆರವೇರುವವರೆಗೆ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲ. ಇವೆಲ್ಲವುಗಳು ಅಳಿದು ಹೋಗೋದು ಯಾವುದು? 24ನೇ ಅಧ್ಯಾಯ 25ನೇ ಅಧ್ಯಾಯ ಅಲ್ಲಿ ಹೇಳಿರುವಂತಹ ಎಲ್ಲಾ ಘಟನೆಗಳು ಯಾವಾಗ ನೆರವೇರ್ತವೆ? ಈ ಸಂತತಿಯಲ್ಲಿಯೇ. ಅವತ್ತೇನು ಪ್ರೆಸೆಂಟ್ ಜನರೇಷನ್ ಇತ್ತೋ, ಯೌವನಸ್ಥನು ಬಂದಿರೋ ಜನರೇಷನಲ್ಲೇ, ಪೇತ್ರ ಯೋಹಾನರು ಇವರಿರುವಂಥ ಜನರೇಷನಲ್ಲಿಯೇ, ಅದಕ್ಕೆ ಐಶ್ವರ್ಯವಂತನ ಬಂದಿರುವಂಥ ಜನರೇಷನಲ್ಲಿಯೇ ಏನು ಹೇಳ್ತಾರೆ, ಇವೆಲ್ಲ ನೆರವೇರುತ್ತೆ, ಮುಂದೆ ಯಾವಾಗೂ ಆಗುತ್ತೆ. ಈ ಸುಳ್ಳು ಭಕ್ತರು ಬಂದು AD 70 ಹಿಂಗಾಯ್ತು, AD 32 ಇತ್ತು, ಅದು ಆಯ್ತು ಇದಾಯ್ತು. ವಾಕ್ಯ ಅರ್ಥ ಹೇಳಕ್ ಬರಲ್ಲ, ಸುಳ್ಳು ಹೇಳೋದಕ್ಕೆ ಏನೋ ವಾಕ್ಯಗಳು ಹೇಳಿ ಒಂದು ಸ್ಪಿರಿಚುವಲ್ ಮೀನಿಂಗ್ ಕೊಟ್ಟು ಅವಾಗೇ ನೆರವೇರಿತು. ಪ್ರಕಟಣೆ ಹಂತದಲ್ಲಿ ಅರ್ಧಕ್ಕರ್ಧ ಅವ್ರಿಗೆ ನೆರವೇರಿದೆ ಆಲ್ರೆಡಿ. ಯಾವುದಕ್ಕೆ ನೆರವೇರಿಲ್ಲ ಅಂದ್ರೆ ಅವ್ರಿಗೆ ನೆರವೇರಿದೆ ಅಂತ ಸುಳ್ಳು ಹೇಳತ್ತದು, ವಿಡಿಯೋಗಳು ಮಾಡಿ ಹಾಕ್ತಾರಂತ. ಇಲ್ಲಿ ಕರ್ತನೆ ಹೇಳ್ತಿದ್ದಾನೆ, ಎಷ್ಟು ಮಟ್ಟಿಗೆ ಆತನು ದೃಢೀಕರಿಸ್ತದೆ ಅಂದರೆ, ಈ ಜನರೇಷನ್ ನಾನು ಹೇಳ್ತಿರುವಂಥ ಮಾತುಗಳು ನೀವೇನಿದ್ದೀರಾ, ನೀವು ಸಾಯೋದಕ್ಕಿಂತ ಮುಂಚೆ ನೆರವೇರುತ್ತೆ. ಅಂದರೆ ಬೈಬಲ್ನಲ್ಲಿ ಜನರೇಷನ್ ಅಂದರೆ ಒಂದು ಅರ್ಥದಲ್ಲಿ ಹೇಳ್ತಾರೆ 40 ವರ್ಷ, ಒಂದು ಜನರೇಷನ್ 40 ವರ್ಷ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕರ್ತನ ಹೇಳಿರುವಂಥದ್ದು ಕೇವಲ 40 ವರ್ಷ ಅಲ್ಲ, ಒಂದು 4-5 ವರ್ಷಲ್ಲೇ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತು ಹೇಳಿರೋದು. ಯಾಕಂದ್ರೆ ಕರ್ತನ 24ನೇ ಅಧ್ಯಾಯಕ್ಕೆ ಬಂದಾಗೆ 3 ವರ್ಷದ ಅಂತ್ಯದಲ್ಲಿದ್ದಾನೆ. ಕರ್ತನಾಥ ಯೇಸು ಕ್ರಿಸ್ತನು 3 ವರ್ಷ ಸೇವೆ ಮಾಡಿರೋದು. ಪ್ರಾರಂಭದಿಂದ ಮತ್ತೆ 1:14 ನೋಡಿದ್ರೆ ಸುವಾರ್ತೆ ಪ್ರಾರಂಭ ಮಾಡ್ದ, ಮತ್ತೆ 1:1 ಸುವಾರ್ತೆಯನ್ನು ಪ್ರಾರಂಭ ಮಾಡ್ದ. ಮತ್ತೆ 24ಕ್ಕೆ ಬರುವಾಗ ಆತನು ತನ್ನ ಸೇವೆ ಅಂತ್ಯದ ದಿವಸಗಳಲ್ಲಿದ್ದಾನೆ. ಅಂದರೆ ಈ ಜನರೇಷನ್ ಮುಗಿದ್ರೆ ಇನ್ನೇನು 1-2 ವರ್ಷದಲ್ಲಿ ಬರೆದಿರೋಂಥ ಎಲ್ಲ ಪ್ರವಾದನೆಗಳು ನೆರವೇರ್ತವೆ. ಅದಕ್ಕೆ ಐಶ್ವರ್ಯವಂತನಿಗೆ ಯಾಕೆ ಈ ವಾಕ್ಯಗಳು ಹೇಳದ ಅಥವಾ ಮಾರುವುದು ಯಾಕೆ ಅವಶ್ಯಕವಾಗಿತ್ತು ಅಂದರೆ, ಈ ಜನರೇಷನಲ್ಲಿ ಈ ಕಾರ್ಯ, ಈ ಪ್ರವಾದನೆ ನೆರವೇರುತ್ತೆ, ದೇವರ ರಾಜ್ಯ ಬರುತ್ತೆ. ನೀನು ದೇವರಾಜ್ಯದಲ್ಲಿ ಸೇರಬೇಕಾದ್ರೆ, ನನ್ನ ಹಿಂದೆ ಬರಬೇಕಾದ್ರೆ, ನೀನು ನಿತ್ಯ ಜೀವನ ಹೊಂದಬೇಕಾದ್ರೆ ನಿನಗಿರುವಂಥದ್ದು ಮಾರಿ ನನ್ನ ಹಿಂದೆ ಬರಬೇಕು.
ಲೂಕ 17:31-36 ನೋಡ್ತೇವೆ. ಲೂಕ 17:31-36. ಲೂಕ 17:31-36. ಆ ದಿನದಲ್ಲಿ ಮನೆ ಮಾಳಿಗೆ ಮೇಲೆ ಇದ್ದವನು ಮನೆಯಲ್ಲಿದ್ದ ತನ್ನ ಸಾಮಾನುಗಳನ್ನು ತೆಗೆದುಕೊಳ್ಳಲು ಕೆಳಗಿಳಿದು ಬಾರದಲ್ಲಿ, ಹಾಗೆಯೇ ಹೊಲದಲ್ಲಿದ್ದವನು ಹಿಂದಿರುಗಿ ಬಾರದಲ್ಲಿ. ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಡ್ರಿ. ಯಾವನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುವನೋ ಅವನು ಅದನ್ನು ಕಳೆದುಕೊಳ್ಳೋನು, ಮತ್ತು ಯಾವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳೋನೋ ಅವನು ಅದನ್ನು ಕಾಪಾಡಿಕೊಳ್ಳೋನು. ಮತ್ತು ಆ ರಾತ್ರಿಯಲ್ಲಿ ಇಬ್ಬರು ಒಂದೇ ಹಾಸಿಗೆಯಲ್ಲಿರುವರು, ಒಬ್ಬನು ತೆಗೆಯಲ್ಪಡೋನು ಮತ್ತೊಬ್ಬನು ಬಿಡಲ್ಪಡೋನು. ಇಬ್ಬರು ಹೆಂಗಸರು ಜೊತೆಯಾಗಿ ಬೀಸುತ್ತಿರುವರು, ಒಬ್ಬಳು ತೆಗೆಯಲ್ಪಡೋಳು ಮತ್ತೊಬ್ಬಳು ಬಿಡಲ್ಪಡೋಳು. ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆಯಲ್ಪಡೋನು ಮತ್ತೊಬ್ಬನು ಬಿಡಲ್ಪಡೋನು ಎಂದು ನಾನು ನಿಮಗೆ ಹೇಳುತ್ತೇನೆ. ಆಗ ಅವರು ಪ್ರತ್ಯುತ್ತರವಾಗಿ ಆತನಿಗೆ, ಕರ್ತನೇ, ಎಲ್ಲಿ ಎಂದು ಕೇಳಲು ಆತನವರಿಗೆ, ಹೆಣ ಎಲ್ಲಿದೆಯೋ ಅಲ್ಲಿ ಹದ್ದುಗಳು ಕೂಡಿಕೊಳ್ಳುವ ಅಂತ ಹೇಳಿದರು. ಎಲ್ಲ ನೋಡ್ತಾ ಇದ್ದೇವೆ. ಮತ್ತಾಯ 24:34 ವಚನ ಏನು ನೋಡಿದೇವಲ್ಲ, ಈ ಜನರೇಷನ್, ಈ ಸಂತತಿಯಲ್ಲಿ ಇದು ನೆರವೇರುತ್ತೆ ಅಂತ ಹೇಳುವಾಗ ಕರ್ತನ ಎಷ್ಟು ಮಟ್ಟಿಗೆ ಒಂದು ಅರ್ಜೆನ್ಸಿಲಿ ಆತನೇ ಆಗ್ತಿದ್ದಾನೆ ಅಂದರೆ, ಇವಾಗ ಸ್ವಲ್ಪ ದಿವಸಗಳು ಏನಾಗುತ್ತೆ ಅಂದರೆ, ನೀವು ಒಂದೇ ಹಾಸಿಗೆಯಲ್ಲಿ ಮಾಡ್ತೀರ, ಒಬ್ಬನ ಬಿಡಲ್ಪಡ್ತಾನೆ, ಒಬ್ಬನ ಎತ್ತಲ್ಪಡ್ತಾನೆ. ಮಾಳಿಗೆ ಮೇಲೆ ಇರ್ತಾರ, ಒಬ್ಬನಿಗೆ ಏನಾದ್ರೆ ಕೆಳಗಿಳಿದು ಹೋಗ್ಬೇಡ್ರಿ. ಏನಾಗ್ತಾರೆ 30ನೇ ವಚನದಲ್ಲಿ, ಆ ದಿನದಲ್ಲಿ ಮನೆ ಮಾಳಿಗೆ ಮೇಲೆ ಇದ್ದವನು ಮನೆಯಲ್ಲಿದ್ದ ತನ್ನ ಸಾಮಾನು ತೆಗೆದುಕೊಳ್ಳಲು ಕೆಳಗಿಳಿದು ಬಾರದಿರಲಿ, ಹಾಗೆ ಹೊಲದಲ್ಲಿದ್ದವನು ಹಿಂದಿರುಗಿ ಬಾರದಿರಲಿ. ಎಲ್ಲಿಗೆ ಬಾರದಿರಲಿ ಮತ್ತು ಎಲ್ಲಿಗೆ ಹೋಗ್ಬೇಕು ಅವರು? ಇದು ಹೇಳ್ಬೇಕಲ್ಲ, ಇದರ ಅರ್ಥ ಗೊತ್ತಿರಬೇಕು. ಸುಮ್ಮನೆ ಒಂದು ಆತ್ಮಿಕ ಮೀನಿಂಗ್ ಅಂತ ಕೊಟ್ಟ ತಕ್ಷಣ ಏನೋ ಹೇಳಿ ಜೀಸಸ್ನಲ್ಲಿ ಯೇಸುವೆ ಏಕೈಕ ದೇವರು ಅಥವಾ ಈ ಯೆಹೋವ ವಿಟ್ನೆಸ್ನವರು ಯೆಹೋವನೇ ದೇವರು, ಯೇಸು ಕ್ರಿಸ್ತ ದೇವರಲ್ಲ, ಏನು ವಾಕ್ಯಗಳು ಒಂದು ವಿವರಿಸಂಥದ್ದು ಅರ್ಥ ಅವ್ರಿಗೂ ಗೊತ್ತಿಲ್ಲ. ಆ ವಾಕ್ಯಗಳು ವಿವರಿಸಕ್ಕೆ ಹೋಗಲ್ಲ. ಅಲ್ಲಿ ವಾಕ್ಯಗಳು ಹಿಡ್ಕೊಬೋದು. ಇವರೊಬ್ಬರು ನೋಡಿ ಯೆಹೋವನೊಬ್ಬನೇ ದೇವರು ಅನ್ನೋ ಒಂದು ವಾಕ್ಯ ಹಿಡ್ಕೊಂಡು ಅವರು ಕೆಲವ್ರು ಹಾಕ್ತಾರೆ, ಯೇಸು ಒಬ್ಬನೇ ದೇವರು ಅಂತ ಇನ್ನು ಕೆಲವ್ರು ಹಾಕ್ತಾರೆ. ಬೈಬಲ್ ಗ್ರಂಥ ಅದಕ್ಕೋಸ್ಕರ ದೇವರು ನಮ್ಗೆ ಕೊಟ್ಟಿಲ್ಲ. ಮತ್ತು ವಾಕ್ಯಗಳೆಲ್ಲ ಸೇರಿಸಿ ಅದೇ ಹೇಳ್ದಲ್ಲ, ಮಿಕ್ಸಿಲಿ ಹಾಕೊಡ್ದು ಕುಡಿಯೋಕ್ಕೂ ಕೊಟ್ಟಿಲ್ಲ. 1 ತಿಮೋಥೆ 2:15 ಪ್ರಕಾರ ವಾಕ್ಯಗಳನ್ನು ಸರಿಯಾಗಿ ವಿಭಾಗಿಸು ಅಂತ ಹೇಳ್ತಾರೆ. ನಿಮಗೆ ವಾಕ್ಯಗಳನ್ನ ವಿಭಾಗಿಸಬೇಕಾಗಿದೆ. ಯಾವ ವಾಕ್ಯ ಯಾರಿಗೆ ಹೇಳಲ್ಪಟ್ಟಿದೆ ಅದು ನಮಗೆ ಇವತ್ತು ಯಾವ್ದನ್ನು ಯಾವತ್ತೂ ಅದು ತಗೊಳ್ಬೇಕು. ಇಲ್ಲ ಈ ವಾಕ್ಯ ಬಹಳ ಚೆನ್ನಾಗಿದೆ, ಅದಕ್ಕೆ ಸ್ವಲ್ಪ ನಾವು ಇದೇ ಅನುಸರಿಸೋಣ, ಇದಕ್ಕೆ ತಗೊಳ್ಳೋಣ ಅಂತಂದರೆ ಅರ್ಥ ಇಲ್ಲ. ಯಾವ ವಾಕ್ಯದಿಂದ ನಮಗೆ ಹೇಳಿದೆಯೋ ಅದನ್ನು ನಾವು ಅನುಸರಿಸಬೇಕು. ಒಂದು ವೇಳೆ ಅದನ್ನು ಹೇಳದೇ ಇರೋಂಥದ್ದು ನಾವು ಹಿಂದಿನ ವಾಕ್ಯ ನಾವು ತಗೊಂಡು ಅದನ್ನೇ ಅನುಸರಿಸ್ತೇವೆ ಅಂದರೆ ಏನಾಗುತ್ತೆ? ಕೊರೋನಾ ಟೈಮಲ್ಲಿ ಅದೇನೋ ರೆಮ್ಸಿಡಿಯವರು ಏನೋ ಇತ್ತಲ್ಲ ಇಂಜೆಕ್ಷನ್, ಅದು ಎಷ್ಟು 600 ರೂಪಾಯಿ 700 ರೂಪಾಯಿ ಸಿಗ್ತಿತ್ತಂತೆ. 20,000 30,000 ಬ್ಲ್ಯಾಕಲ್ಲಿ ಮಾರಿ ಇಂಜೆಕ್ಷನ್ ತೊಗೊಂಡ್ರು. ಇವತ್ತು ಹೋಗಿ ಇಲ್ಲ ಇವತ್ತು ಕೆಮ್ಮು ನೆಗಡಿ ಬಂದಿದ್ರೆ ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದ ಯಾವುದು? ಅದೇ ರೆಮ್ಸಿಡಿಯವರು. ಅದು ತೊಗೊಂಬರೋಣ, ಅದೇ ಇಂಜೆಕ್ಷನ್ ಹಾಕೊಳ್ಳೋಣ ಅಂದರೆ ಯಾವ ಕಾಲಕ್ಕೆ ಯಾವ ಮೆಡಿಸಿನ್ ಇತ್ತು ಅದು ತೊಗೊಂಡ್ರೆ ಅದು ಪರಿಹಾರ. ದೇವ್ರ ವಾಕ್ಯ ಯಾವಾಗ ಏನು ಹೇಳಿದೋ ಅದನ್ನು ನಾವು ಅನುಸರಿಸಬೇಕಾಗಿದೆ ಹೊರತು ಇಲ್ಲ ನಾವು ಅದೇ ವಾಕ್ಯ ಉಪಯೋಗಿಸ್ತೇವೆ ಅಂದರೆ ಕರ್ತನ ಅಂಥವ್ರಿಗೆ ತಿರಸ್ಕರಿಸಿರುವಂಥದ್ದು. ಬೈಬಲ್ ಕೊಟ್ಟಿರೋದೇ ನಮಗೆ ಅದು ಆ ಉದ್ದೇಶದಿಂದ ಅದಲ್ಲ. ಎಲ್ಲಿದೋ ಎಲ್ಲ ಬೈಬಲ್ ನಮ್ಗೆ ಕೊಡಲ್ಪಟ್ಟಿದೆ, ಆದರೆ ಎಲ್ಲವೂ ನಮಗೆ ನೇರವಾಗಿ ಅನ್ವಯವಾಗಲ್ಲ. ರೋಮ 15:8 ಪ್ರಕಾರ ಎಲ್ಲವೂ ನಮ್ಮ ಪ್ರಯೋಜನಕ್ಕಾಗಿ, ನಮ್ಮ ಲಾಭಕ್ಕಾಗಿಯೇ ದೇವರು ವಾಕ್ಯ ಬರೆಸಿದ್ದಾನೆ. ಅದರಿಂದ ಕಲಿಯುವಂಥದ್ದು ಬಹಳ ಉಂಟು, ಆದರೆ ನೇರವಾಗಿ ನಮಗೆ ಅನ್ವಯವಾಗಲ್ಲ. ಯಾವುದು ಅನ್ವಯವಾಗುತ್ತೋ ಅದನ್ನು ಮಾತ್ರ ನಾವು ಅನುಸರಿಸುವಂಥದ್ದು. ಅದಕ್ಕೆ ಇಲ್ಲ ನೋಡುವಾಗ ಇಲ್ಲಿ ಎಲ್ಲಿಗೆ ಹೋಗ್ರಿ, ಎಲ್ಲಿಗೆ ಓಡೋಗ್ರಿ, ಎಲ್ಲಿಗೆ ಹೋಗಬೇಡ್ರಿ ಅಂತ ಹೇಳ್ತಾನೆ. ಅವ್ನು ಹೇಳ್ತಿರುವಂಥದ್ದು 30ನೇ ವರ್ಷದಲ್ಲಿ, ಆ ದಿನದಲ್ಲಿ ಮನೆಯ ಮಾಳಿಗೆ ಮೇಲೆ ಇದ್ದವನು ಮನೆಯಲ್ಲಿದ್ದ ತನ್ನ ಸಾಮಾನು ತೆಗೆದುಕೊಳ್ಳೋದು ಕೆಳಗಿಳಿದ ಬಾರದಲ್ಲಿ, ಹಾಗೆ ಹೊಲದಲ್ಲಿದ್ದವನು ಹಿಂದಿರುಗಿ ಬಾರದಲ್ಲಿ. ಮನೆಗೆ ಹೋಗ್ಬೇಡ್ರಿ, ಮನೆ ಮಾಳಿಗೆಯಲ್ಲಿರೋಂಥವನು ಮನೆ ಒಳಗೆ ಹೋಗಬೇಡ, ಹೊಲದಲ್ಲಿದ್ದವನು ತಿರುಗಿ ಮನೆ ಕಡೆ ಓಡೋಗ್ಬೇಡ್ರಿ. ಅಲ್ಲಿಗೆ ಹೋಗ್ಬೇಡ್ರಿ ಅಂತ ಎಲ್ಲಿಗೆ ಹೋಗ್ಬೇಕು? ಅವರು ಬೇರೆ ಕಡೆ ಹೋಗಬೇಕು, ಮನೆಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ನೋಡ್ತೇವೆ, ನಮ್ಮ ಕೆಲವು ಬ್ಯಾಪ್ಟಿಸ್ಟ್ ಪಾಸ್ಟರ್ಗಳು ಕೂಡ ಈ ವಾಕ್ಯ ಪ್ರಕಾರ ರ್ಯಾಪ್ಚರ್ ಅಂತ ಹೇಳಿದ್ದಾರೆ. ಇದು ನಮ್ಮ ಚರ್ಚ್ನ ರ್ಯಾಪ್ಚರ್ ಅಲ್ಲ ಈ ವಾಕ್ಯ. ಕ್ರಿಸ್ತ ವಿಶ್ವಾಸಿಗಳು ಎತ್ತಲ್ಪಡುವಂಥ ವಾಕ್ಯ ಇದಲ್ಲ. ಅದು ನಾವು ನೋಡಿದ ಒಂದ್ಸರಿ, ಮತ್ತೆ ರಿಪೀಟ್ ಮಾಡೋದು ಬೇಡ. ಆದರೆ ಮತ್ತಾಯ 24:15ನೇ ವಚನ ಕೂಡ ನೋಡೋಣ. ಮತ್ತಾಯ 24:15 ಮತ್ತಾಯ 24:15 ಆದ್ದರಿಂದ ಪ್ರವಾದಿಯಾದ ದಾನಿಯೇಲನಿಂದ ಹೇಳಲ್ಪಟ್ಟ ಹಾಳು ಮಾಡುವ ಅಸಹ್ಯವು ಪರಿಶುದ್ಧ ಸ್ಥಳದಲ್ಲಿ ನಿಂತಿರುವುದನ್ನು ನೀವು ನೋಡುವಾಗ ಓದುವವನು ಗ್ರಹಿಸಲಿ. ಆಗ ಯೂದಾಯದಲ್ಲಿದ್ದವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆ ಮೇಲಿರೋನು ತನ್ನ ಮನೆಯೊಳಗಿಂದ ಏನಾದರೂ ತೆಗೆದುಕೊಳ್ಳೋದಕ್ಕಾಗಿ ಕೆಳಗೆ ಇಳಿಯದಿರಲಿ, ಇಲ್ಲವೇ ಹೊಲದಿರೋನು ತನ್ನ ಬಟ್ಟೆಯನ್ನು ತೆಗೆದುಕೊಳ್ಳೋದಕ್ಕಾಗಿ ಹಿಂತಿರುಗದಿರಲಿ. ಆ ದಿವಸದಲ್ಲಿ ಹೇಳ್ತಾನೆ, ಗರ್ಭಿಣಿಯರು ಅಯ್ಯೋ ಏನೇನಿದೆ, ಬಹಳ ಭಯಂಕರವಾದ ಸ್ಥಿತಿ ಇದೆ. ಅದಕ್ಕೆ ಅಲ್ಲಿ ಹೇಳ್ತಾನೆ, ಲೂಕನ ಸುವಾರ್ತೆನೇ ಹೇಳಿದವು, ಬರೀ ಹೋಗ್ಬೇಡ್ರಿ, ಎಲ್ಲಿಗೆ ಓಡೋಗ್ರಿ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಆಗ ಯೂದಾಯದಲ್ಲಿದ್ದವರು ಬೆಟ್ಟಗಳಿಗೆ ಓಡಿ ಹೋಗಲಿ.
ಮನೆ ಮೇಲಿದ್ದವನು ಮನೆ ಒಳಗೆ ಹೋಗಿ ಬರಬೇಡ, ಬೆಟ್ಟ ಕೊಡೋಗ್ಲಿ. ಹೊಲದಿದ್ದವ್ನು ಮನೆಗೆ ಹೋಗಿ ಮತ್ತೆ ಬಟ್ಟೆ ಹಾಕೊಂಡ್ಬರ್ತೇನೆ, ಸ್ವಲ್ಪ ಸಾಮಾನು ತೊಗೊಂಬರ್ತೇನೆ, ಸ್ವಲ್ಪ ಊಟ ತೊಗೊಂಬರ್ತೇನೆ, ಸ್ವಲ್ಪ ಏನೋ ದುಡ್ಡು ತೊಗೊಂಬರ್ತೇನೆ, ಚಿನ್ನ ತೊಗೊಂಬರ್ತೇನೆ, ಇಲ್ಲ, ಏನು ಬೇಡ, ಓಡಿ ಹೋಗ್ರಿ. ಇಲ್ಲಿ ತೆಗೆಯಲ್ಪಡುವಂಥವನು ನಾಶನಕ್ಕೆ ಅಥವಾ ಶಿಕ್ಷೆಗೆ, ತೀರ್ಪಿಗೆ, ಬಿಡಲ್ಪಡುವಂಥವನು ಆಶೀರ್ವಾದಕ್ಕೆ. ಕ್ರಿಶ್ಚಿಯನ್ ರ್ಯಾಪ್ಚರ್ಗೂ ಚರ್ಚ್ನ ರ್ಯಾಪ್ಚರ್ಗೂ ಇಲ್ಲಿರುವಂಥ ರ್ಯಾಪ್ಚರ್ಗಿರುವಂಥ ವ್ಯತ್ಯಾಸ, ಇಲ್ಲಿ ಬಿಡಲ್ಪಡೋನು ಆಶೀರ್ವಾದಕ್ಕೆ, ಬಿಡಲ್ಪಡೋನು ಆಶೀರ್ವಾದಕ್ಕೆ ಇಲ್ಲಿಗೆ ಯೂದಾಯದ ಬೆಟ್ಟಗಳಿಗೆ ಓಡಿ ಹೋಗ್ತಿದ್ದಾರೆ, ಯೂದಾಯದ ಬೆಟ್ಟಗಳಿಗೆ ಓಡಿ ಹೋಗ್ತಾರೆ. ಅದನ್ನೇ ನಾವು ಪ್ರಕಟಣೆ ಇಷ್ಟೊಂದು ಇವತ್ತು ಅಷ್ಟೊಂದು ಓಡೋಕ್ಕಿದೆ ಅನ್ನಲ್ಲ, ಪ್ರಕಟಣೆ ನೋಡ್ತೇವೆ. 3.5 ವರ್ಷ ದೇವರು ಅವರನ್ನು ಸಂರಕ್ಷಿಸ್ತಾನೆ. ಆ ವಾಕ್ಯ ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ. 3.5 ಇವರು ಓಡಿ ಹೋಗಿರೋಂಥವ್ರು ಯೂದಾಯದಲ್ಲಿರೋಂಥವ್ರು, ಮತ್ತೆಲ್ಲ ಹೇಳ್ತಲ್ಲ, ಇಂಡಿಯಾದಲ್ಲಿರೋರು, ಪಾಕಿಸ್ತಾನದಲ್ಲಿರೋರು, ಅಮೆರಿಕರು ಎಲ್ಲ ಯೂದಾಯ ಬೆಟ್ಟಕ್ಕೆ ಓಡಿ ಹೋಗ್ರಿ ಅಂತ ಹೇಳ್ತಾ ಇಲ್ಲ. ಅವ್ರು ಇನ್ನೇನು ಫ್ಲೈಟ್ ತೊಗೊಂಬೋದ್ರೂ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಸೊ ಇದು ಸುವಾರ್ತೆ, ಮುಖ್ಯವಾಗಿ ದೇವರಾಜ ಸುವಾರ್ತೆ, ಮತ್ತು ವಿಶೇಷವಾಗಿ ಇಸ್ರೇಲಲ್ಲಿ ಇರುವಂಥವ್ರಿಗೆ ಅನ್ವಯವಾಗುವಂಥ ವಾಕ್ಯವಾಗಿ ಇದನ್ನು ಬರೆದಿದೆ, ಅವ್ರಿಗೆ ಹೇಳಿರುವಂಥದ್ದು. ಅವ್ರಿಗೆ ಅದಕ್ಕೆ ಹೇಳ್ತಾನೆ ಇಲ್ಲಿ ಮತ್ತ 24:15, ಆದ್ದರಿಂದ ಪ್ರವಾದಿಯಾದ ದಾನಿಯೇಲನಿಂದ ಹೇಳಲ್ಪಟ್ಟ ಹಾಳು ಮಾಡೋ ಅಸಹ್ಯವು ಪರಿಶುದ್ಧ ಸ್ಥಳದಲ್ಲಿ ನಿಂತಿರೋದು ನೀವು ನೋಡುವಾಗ, ಓದೋನ್ ಗ್ರಹಿಸಲಿ, ಆಗ ಯೂದಾಯದಲ್ಲಿದ್ದವರು ಬೆಟ್ಟಗಳಿಗೆ ಓಡಿ ಹೋಗಲಿ. ದೇವರು ಒಂದು ಸ್ಪೆಷಲ್ ಜಾಗ ಅಲ್ಲಿ ಉಂಟು ಮಾಡಿದ್ದಾನೆ. ನಾವು ಕಳೆದ ಕೆಲವು ವಾರಗಳಿಂದ ನೋಡಿದ್ದೇವೆ ಪ್ರಕಟಣೆಯಲ್ಲಿ. ಅಲ್ಲಿ ದೇವರು ತನ್ನ ಅಲ್ಲಿ ಅಂತಾರೆ, ಅದರಲ್ಲಿ ವಿಶೇಷವಾಗಿ ಪವಿತ್ರಾತ್ಮನ ಮುದ್ರೆ ಹಾಕ್ಕೊಂಡಿರುವಂಥವ್ರು, ದೇವರು ಏನಂತಾರೆ ಸ್ಪೆಷಲ್ ಪ್ರೊಟೆಕ್ಷನ್ ಅವ್ರಿಗೆ ಕೊಟ್ಟು ಅವ್ರನ್ನ ಇರಿಸ್ತಾನೆ. ಮತ್ತು ಅದಕ್ಕೆ ನಾವು ನೋಡಿದ್ದೇವೆ 23ನೇ ಕೀರ್ತನೆ ಅಲ್ಲಿ ಪೂರ್ಣವಾಗುವಂತ ನೋಡ್ತೇವೆ. 23ನೇ ಕೀರ್ತನೆ ಇವತ್ತೆಲ್ಲರೂ ಓದ್ತೇವೆ. ಏನಂತಾರೆ ಬೈಬಲ್ನಲ್ಲಿ ಬಹಳ ಮಕ್ಕಳಿಂದ ಹಿಡಿದು ಎಲ್ಲರೂ ಬಾಯಿಪಾಠ ಮಾಡಿದಂಥ ವಾಕ್ಯ ಭಾಗ ಏನಾದರೂ ಇದ್ದರೆ ಅದು ಕೀರ್ತನೆ 23. ಎರಡನೇದಾಗಿ ಇವತ್ತು ನೋಡುವ ಕೆಲವರು ಪರಲೋಕ ಪ್ರಾರ್ಥನೆಯಲ್ಲಿ ಹೇಳ್ತಾ ಇರ್ತಾರೆ, ಅದೊಂದು ಇರ್ಬೋದೇನೋ. ಆದರೆ ಅದು ನಿಜವಾಗ್ಲೂ ನಮಗೆ ಇವತ್ತು ಈ ಬಗ್ಗೆ ಅಂತ ಅನ್ಕೋತೇವೆ, ಆತ್ಮಿಕ ವಿಚಾರದಲ್ಲಿ ಇರ್ಬೋದು. ಆದರೆ ದೇವ್ರು ಕೇವಲ ಆತ್ಮಿಕವಾಗಿ ಕೊಟ್ಟಿಲ್ಲ, ದೇವ್ರು ನಿಜವಾಗೂ ಮಾಡುವಂಥ ಸಂಗತಿಗಳನ್ನೇ ಬರೆಸಿದ್ದಾನೆ. ದೇವ್ರು ಹೇಳ್ದ ಅಬ್ರಾಹ್ಮನಿಗೆ, ನೋಡು ನಾನು ನಿನಗೆ ಏನಂತಾರೆ ಈ ದೇಶವನ್ನು, ಈ ಲ್ಯಾಂಡ್ ಅಥವಾ ಈ ಒಂದು ಭೂಭಾಗವನ್ನು ನಿನಗೆ ನಿರಂತರವಾಗಿ ನಾನು ಕೊಡ್ತೇನೆ ಅಂತ ಹೇಳ್ದ ದೇವ್ರು. ನಿತ್ಯವಾಗಿ ನಾನು ಕೊಡ್ತೇನೆ ಅಂತ ಹೇಳಿದಾನೆ. ಅದು ನಿತ್ಯವಾಗಿ ಕೊಡ್ತೇನೆ ಅಂದರೆ ಹೇಗೆ ನಿತ್ಯವಾಗಿ ಕೊಟ್ಟ? ಅಬ್ರಾಹಂ ಜೀವಿಸಿದ ದಿವಸಗಳಲ್ಲೂ ಕೂಡ ಪೂರ್ಣವಾಗಿ ಅಲ್ಲಿರಲಿಲ್ಲ ಆತ. ಮತ್ತೆ ಬರಗಾಲ ಬಂದಾಗ ಆತನ ಹೊರಗೆ ಬಂದ ಎಲ್ಲ ಇದೆ. ಹಾಗಿದ್ರೆ ಯಾವಾಗ ಆತನು ಅನುಭವಿಸ್ತಾನೆ? ಬರೀ ಸ್ಪಿರಿಚುವಲ್ ಮೀನಿಂಗ್ ಅಂತ ಹೇಳಿದ್ರೆ ಏನರ್ಥ? ಸೊ ಅಬ್ರಾಹ್ಮನಿಗೆ ಪುನರುತ್ಥಾನ ಹೊಂದ್ಮೇಲೆ ನಿತ್ಯವಾಗಿ ನಾನು ಇದನ್ನು ಅನುಭವಿಸ್ತೇನೆ ಅಂತ ಅದನ್ನು ಭರವಸೆ ಇತ್ತು. ಅಬ್ರಾಹ್ಮನ್ ತನ್ನ ಜೀವಿತದಲ್ಲಿ ಪರಿಪೂರ್ಣ ಲ್ಯಾಂಡ್ ಹೊಂದಲಿಲ್ಲ. ಅವನು ಇನ್ನೂ ಮುಂದೆ ಇದೆ. ಮುಂದೆ ಆತನು ದೇವರು ವಾಗ್ದಾನ ಮಾಡುವಂಥ ಯುಫ್ರೆಟಿಸ್ ನದಿಯಿಂದ ಇನ್ನೊಂದು ಯಾವುದೋ ನೈಲ್ ನದಿವರೆಗಿರುವಂಥ ಭಾಗವನ್ನೆಲ್ಲ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡ್ದ. ಅವೆಲ್ಲವನ್ನೂ ಅವನನ್ನು ಅನುಭವಿಸ್ತಾನೆ. ಇಲ್ಲಲ್ಲ, ದೇವರು ಅವಾಗ ಹೇಳಿದ್ರು ಅಷ್ಟೇ. ಅದು ಆತ್ಮಿಕ ಮೀನಿಂಗ್ ಅಂತ ಹೇಳಿದ್ರೆ ದೇವರೆಲ್ಲ ಆತ್ಮಿಕ ಮೀನಿಂಗ್ ಹೇಳಬೇಕಲ್ಲ, ಆತ್ಮಿಕ ಮೀನಿಂಗ್ ಹೇಳಿದಾನೆ. ಎಲ್ಲಿ ಫಿಸಿಕಲ್ ಹೇಳಿದಾನೋ ಅಲ್ಲಿ ಫಿಸಿಕಲ್ ಹೇಳಿದಾನೆ. ಅಬ್ರಾಹ್ಮನಿಗೆ ಕೊಡ್ತಾನೆ. ಉದಾಹರಣೆಗೆ ದಾವಿದನಿಗೆ ಹೇಳ್ತಾನೆ, ದಾವಿದನೇ ನಿನ್ನ ಸಿಂಹಾಸನವನ್ನು ತಲಾಂತರಕ್ಕೂ ನಾನು ಸಿದ್ಧಪಡಿಸ್ತೇನೆ ಅಂತ ಹೇಳ್ದ. ಎಷ್ಟು ವರ್ಷ ದಾವಿದ ಆಳ್ವಿಕೆ ಮಾಡ್ದ? ಮತ್ತು ವಾಕ್ಯ ಇದೆ, ದೇವ್ರು ಸುಳ್ಳು ಹೇಳ್ತಾನ? ಸುಮ್ಮನೆ ಒಂದು ಡೈಲಾಗ್ ಹೊಡೆಯೋದು ದೇವರು? ವಾಕ್ಯದಲ್ಲಿ ಎಷ್ಟೊಂದು ವಾಕ್ಯಗಳು ಇವೆ. ನಿರಂತರವಾಗಿ ನಿನ್ನ ಸಿಂಹಾಸನ ಇರ್ತದೆ ಅಂದರೆ ಸುಮ್ಮನೆ ಹೇಳ್ತಾನೆ ದೇವರು. ಈ ಅರ್ಥ ಎಲ್ಲರೂ ವಾಕ್ಯ ಸ್ಪಿರಿಚುವಲ್ ಮೀನಿಂಗ್ ಕೊಡೋಕ್ಕೆ ಹೋಗ್ತಾರೆ. ಇಲ್ಲ, ದಾವಿದನು ಕೂಡ 1000 ಸಹಸ್ರ ವರ್ಷದ ಆಳ್ವಿಕೆಯಲ್ಲಿ ದಾವಿದನು ಕೂಡ ಸಿಂಹಾಸನ ಮೇಲೆ ಕೂತ್ಕೊಂಡು ಆಳ್ವಿಕೆ ಮಾಡ್ತಾನೆ. ಅದನ್ನೇ ನಾವು ನೋಡೇವಲ್ಲ. ಆತನ ಜೊತೆಯಲ್ಲಿ 12 ಅಪೊಸ್ತಲರು ಕೂಡ ಆಳ್ವಿಕೆ ಮಾಡ್ತಾರೆ. ದೇವರು ಬೈಬಲಲ್ಲಿ ಹೇಳುವಂಥ ಎಲ್ಲ ವಾಕ್ಯಗಳು ನೆರವೇರುತ್ತೆ. ಅದು ಏನಾಗುತ್ತೆ ಅಂದರೆ ವಾಕ್ಯಗಳು ಯಾವ್ಯಾವ್ದು ಬೇಕೋ ಅದಾಗುತ್ತೆ, ಯಾವ್ದು ಬೇಡ ನಾವು ಏನಾಗುತ್ತೆ, ನಮಗೆ ಕೆಲವು ಯಾವ ವಾಕ್ಯ ಬೇಕಲ್ಲ ತಗೊಂಡು ದೇವರು ವಾಕ್ಯದಲ್ಲಿ ಹೇಳಿದಾನೆ ಖಂಡಿತ ನೆರವೇರಿಸ್ತಾನೆ, ದೇವ್ರು ಖಂಡಿತ ಕೊಡ್ತಾನೆ, ಆ ಒಂದೇ ವಾಕ್ಯ ಹೇಳ್ತೇವೆ. ಅಲ್ಲ, ದೇವ್ರು ಹೇಳಿದಂಥ ಪ್ರತಿಯೊಂದು ಮಾತು. ಅದಕ್ಕೆ ನಾವು ನೋಡೇವಲ್ಲ ಲೂಕನ 17ನೇದಲ್ಲಿ, ಈ ಸಂತತಿ ಇರುವ ಮಟ್ಟಿಗೆ ಎಲ್ಲವನ್ನೂ ನೆರವೇರಿಸ್ತೇನೆ. ನಾನು ಹೇಳುವಂಥ ಮಾತುಗಳಲ್ಲಿ ಭೂಮ್ಯಾಕಾಶಗಳು ಅಳಿದು ಹೋಗಬಹುದು, ಆದರೆ ನಾನು ಹೇಳುವಂಥ ಮಾತಲ್ಲಿ ಒಂದು ಏನಂತಾರೆ ನಡೆಯದೇ ಇರುವಂಥದ್ದಲ್ಲ, ನಡೆಸ್ತೇನೆ ಅಂತ ಹೇಳುವಂಥ ದೇವರು. ಹಾಗಿರುವಾಗ ದೇವ್ರು ಹೇಳೋದು ಪ್ರತಿಯೊಂದು ನೆರವೇರುತ್ತೆ. ಇವಾಗ ನಾವೇನು ಯಾಕೆ ಸ್ಪಿರಿಚುವಲ್ ಮೀನಿಂಗ್ ತಗೋತಾರೆ ಅಂದರೆ ದೇವ್ರು ಹೇಳಿರುವಂಥದ್ದು ನಡೆದಿಲ್ಲ, ಮುಂದೇನೂ ನೆರವೇರೋ ಗೊತ್ತಿಲ್ಲ. ಅದಕ್ಕೆ ಅರ್ಥ ಸ್ಪಿರಿಚುವಲ್ ಮೀನಿಂಗ್ ಕೊಟ್ಬಿಟ್ಟು ಮುಗಿದೋಯ್ತು ಸಾಕು ಅರ್ಥ ಕೊಡುವಂಥ ಜನ ಇದ್ದಾರೆ. ಹಾಗಲ್ಲ, ದೇವ್ರು ಏನು ಹೇಳಿದನೋ 100% ನೆರವೇರುತ್ತೆ.
ಯಾರಿಗೆ ಏನು ಹೇಳಿದ್ರು ಅದು ನೆರವೇರುತ್ತೆ, ಯಾರಿಗೆ ಹೇಳದೇ ಇರುತ್ತೋ ನಾವು ತೊಗೊಂಬಂದು ನಮ್ಗೆ ನೆರವೇರ್ತದೆ, ಅದು ತಪ್ಪು. ಸೊ ಇಲ್ಲಿ ಧನಿಕನಾದಂಥ ಯೌನಸ್ಥ ಅಧಿಕಾರಿಗೆ ಕರ್ತನಾಥ ಯೇಸು ಕ್ರಿಸ್ತನು ಆ ಸಮಯದಲ್ಲಿ ನೆರವೇರ್ಲಿಕ್ಕಿರುವಂಥ ಸಂಗತಿ ಆತನೇ ಹೇಳ್ತಿದ್ದಾನೆ. ಅದಕ್ಕೆ ಅವರೆಲ್ಲರೂ ಓಡಿ ಹೋಗ್ರಿ. ಲೂಕನ ಸುವಾರ್ತೆ 21:20 ನೋಡ್ತೇವೆ. ಲೂಕ 21:20. ಆದರೆ ಸೈನ್ಯಗಳು ಯೆರೂಸಲೇಮನ್ನು ಮುತ್ತಿಗೆ ಹಾಕುವುದನ್ನು ನೀವು ನೋಡುವಾಗ ಅದು ಹಾಳಾಗುವ ಕಾಲವು ಸಮೀಪಿಸಿದೆ ಎಂದು ತಿಳಿದುಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ ಮತ್ತು ಅದರ ಮಧ್ಯದಲ್ಲಿರುವವರು ಹೊರಟು ಹೋಗಲಿ. ಇದಲ್ಲದೆ ಹಳ್ಳಿಗಳಲ್ಲಿರುವವರು ಅವುಗಳಲ್ಲಿ ಪ್ರವೇಶಿಸದೆ ಇರಲಿ. ಯಾಕಂದರೆ ಬರೆದಿರುವವುಗಳೆಲ್ಲವೂ ನೆರವೇರುವಂತೆ ಇವು ಮುಯ್ಯಿ ತೀರಿಸುವ ದಿವಸಗಳಾಗಿವೆ. ಬರೆದಿರುವ ಎಲ್ಲವುಗಳು ನೆರವೇರುವಂಥದ್ದು ಮುಯ್ಯಿ ತೀರಿಸುವ ದಿವಸಗಳೂ ಆಗಿವೆ. ಬರೆದಿರೋ ನೆರವೇರುತ್ತೆ ಅನ್ನೋಂಥದ್ದು ಅನೇಕರಿಗೆ ನಂಬಿಕೆ ಇಲ್ಲ. ಸುಳ್ಳು ಭಕ್ತರು, ಸುಳ್ಳು ಬೋಧಕರು ಬಂದು ಅದಕ್ಕೊಂದು ಸುಳ್ಳು ಮೀನಿಂಗ್ ಕೊಟ್ಟು ಏನೋ ಹೇಳುವಂಥ ಜನಕ್ಕೆ ಮತ್ತು ಅಂಥವ್ರಿಗೆ ನಂಬೋದವ್ರು ಕೂಡ ಅನೇಕರಿದ್ದಾರೆ. ಇಲ್ಲೇನು ಹೇಳ್ತಾರೆ? ಬರೆದಿರೋದು ಯಾವುದು ಏನು ಹೇಳ್ತಾನೆ? ಯಾಕಂದರೆ ಬರೆದಿರುವವರೆಲ್ಲವೂ ನೆರವೇರುವಂತೆ ಇವು ಮುಯ್ಯಿ ತೀರಿಸುವ ದಿವಸಗಳಾಗಿವೆ. ಬರೆದಿರೋದು ನೆರವೇರ್ತವೆ ಅಂದರೆ ಇವಳು ಇದನ್ನೊಬ್ಬ ಅವ್ರ ಪ್ರಕಟಣೆಗತ್ತೆಲ್ಲ ಇದು ಹೀಗೆ ನೆರವೇರಲ್ಲ. 2 ಸಾಕ್ಷಿಗಳು ಅಂದರೆ ಅದು ಹಂಗಲ್ಲ, ಇದೊಂದಿದ್ದರೆ ಅದು ಅಲ್ಲ, ಅವನದೇ ಒಂದು ಕತೆ ಕಟ್ಟಿ ಅದೊಂದೇ ಸುಳ್ಳು ಹೇಳೋದು. ಪ್ರತಿಯೊಂದು ಬರೆದಿರೋದು ನೆರವೇರುತ್ತೆ. ಇನ್ನು ಏನು ನಂಬಿದಾರೆ ಬೈಬಲಲ್ಲಿ? ಈಗ ಯಾರು ಸ್ಪಿರಿಚುವಲ್ ಮೀನಿಂಗ್ ಕೊಡ್ತಾರೆ, ದೇವ್ರು ಹೇಳಿರೋದು ಯಾವುದು ಸತ್ಯ ಅಲ್ಲ ಅವ್ರ ಪ್ರಕಾರ. ಅದು ಏನೋ ಆಗಬೇಕು, ನಾವು ಅಂತ ಅರ್ಥ ಮಾಡಬೇಕು. ಯೇಸು ಕ್ರಿಸ್ತ ನಂಗೆ ಹೇಳಿದಾನೆ ಅದನ್ನು ಹೇಳಿದ್ರು ಅದು ನಿಜವಾಗಿ ಹಂಗಲ್ಲ, ಅದು ಎಲ್ಲ ಸುಳ್ಳು, ನಾವು ನಿಮ್ಗೆ ಅರ್ಥ ಹೇಳ್ಕೊಡ್ತೇವೆ, ಈ ಥರ ಆಗುತ್ತೆ ಅಲ್ಲ. ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಬರೆದಿರೋಂಥ ಎಲ್ಲವೂ ನೆರವೇರುತ್ತೆ. ಆ ನೆರವೇರಿಗೋಸ್ಕರ ಬರೆದಿರೋದು. ಹಾಗಿರುವಾಗ ಇಲ್ಲಿ ಕೂಡ ನೋಡಿದೆವು, ನೀವು ಅಲ್ಲಿಗೆ ಓಡಿ ಹೋಗ್ರಿ, ಇಲ್ಲಿ ಓಡಿ ಹೋಗ್ರಿ. ಇಲ್ಲಿ ಆಗಿರುವಾಗ ನೋಡ್ತೇವೆ, ಇದು ನಾವು ನೋಡ್ತೇವೆ. ಮತ್ತೆ ನೋಡ್ತೇವೆ ಇಲ್ಲಿ ಪವಿತ್ರಾತ್ಮನ ಮುದ್ರೆ, ಅಲ್ಲಿ ಸಂಕಟ ಕಾಲದಲ್ಲಿ ಪವಿತ್ರಾತ್ಮನ ಮುದ್ರೆ. ಅಲ್ಲಿ ಮತ 24 ನೋಡಿದೆವಲ್ಲ, ದಾನಿಯೇಲನು ಹೇಳಿರುವಂಥ ಪ್ರವಾದನೆ ಯಾವಾಗ ನೆರವೇರುತ್ತೆ? ಇವ್ರು ಹೇಳ್ತಾರೆ ಇವಾಗ ನೆರವೇರುತ್ತೆ ಅವಾಗ ನೆರವೇರುತ್ತೆ ಅಂತ ಹೇಳಿ. ದಾನಿಯೇಲ ಹೇಳಿದ ಪ್ರವಾದನೆ ನೆರವೇರಿದೆ ಯಾವಾಗ? ಯೂದಾಯ ಬೆಟ್ಟಗಳಿಗೆ ಇಸ್ರಾಯೇಲ್ ಓಡಿ ಹೋದ್ರು. ಇಲ್ಲಿವರೆಗೂ ಯಾವ ಓಡಿ ಹೋಗಿದ್ದಾರೆ? ಎಷ್ಟು ದಿವಸ ಅಲ್ಲಿದ್ದರು? ದೇವ್ರು ಹೇಗೆ ನೋಡ್ಕೊಂಡು ನಮ್ಮ ಪ್ರಕಟಣೆ ಅಂತಿದೆ, ಯಾವಾಗ ನೆರವೇರಿದೆ? ಇಲ್ಲಲ್ಲ, ದಾನಿಯೇಲ ಪ್ರವಾದನೂ ಆಗಿದೆ ಅಂತ ಹೇಳ್ತಾರೆ ಇವ್ರ ಪ್ರಕಾರ. ಸುಳ್ಳು ಹೇಳೋದು ಇವೆಲ್ಲ ಇನ್ನು ಮುಂದೆ ನೆರವೇರ್ಲಿಕ್ಕೆ ಉಂಟು. ಮುಂದೆ ಎಂಥ ಭಯಂಕರವಾದ ಸ್ಥಿತಿ ಅಂದರೆ ಆತನೇ ಹೇಳ್ತಾನೆ, ಗರ್ಭಿಣಿಯರು ಬೇರೆ ಬೇರೆಯವ್ರ ಬಗ್ಗೆ ಇವೆಲ್ಲ ಹೇಳೋದು ನೋಡ್ತೇವೆ, ಎಂಥ ಕಷ್ಟ ಆಗುತ್ತೆ ಅಂತೇಳಿ. ಅಲ್ಲಿ ನೋಡುವಾಗ ನೋಡ್ತೇವೆ, ಇದು 3.5 ವರ್ಷಗಳ ನಂತರ ಸೈತಾನನು 666 ನಂಬರ್, ಸೈತಾನ ನಂಬರ್ ಮುದ್ರೆ ಹಾಕುವಂಥದ್ದು 3.5 ವರ್ಷಗಳ ನಂತರ. ಒಟ್ಟು 7 ವರ್ಷಗಳ ಕಾಲ, ಸಂಕಟ ಕಾಲ. 3 ವರ್ಷ ಸ್ಟಾರ್ಟಿಂಗಿಂದ 3.5 ವರ್ಷಗಳವರೆಗೂ ಎಲ್ಲ ಭಾಳ ಸ್ವಲ್ಪ ಚೆನ್ನಾಗಿ ನಡೀತದೆ. ಶಾಂತಿ ಅಂತ ಬಂದಿರ್ತಾನೆ. ಈ ಕ್ರಿಸ್ತ ವಿರೋಧಿ ಶಾಂತಿ ದೂತನಾಗಿ ಕಾಣಿಸ್ಕೊಂಡು ಬರ್ತಾನೆ. ಪ್ರಕಟಣೆಗಳಲ್ಲಿ ಹೇಳೋ ಪ್ರಕಾರ ಬಿಳಿ ಕುದುರೆ ಮೇಲೆ ಬರ್ತಾನೆ ಆತನು. ತಾನು ಶಾಂತಿ ದೂತನಾಗಿದ್ದೇನೆ, ಎಲ್ಲ ಮಾಡ್ತೇನೆ, ಎಲ್ಲ ಸರಿ ಮಾಡ್ತೇನೆ ತಕ್ಷಣ ಇಸ್ರಾಯೇಲರು ಬೇರೆಯವರು ಎಲ್ಲ ಮೋಸ ಹೋಗಿ ಅವ್ರಿಗೆ ನಂಬ್ತಾರೆ, ಅವನ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾರೆ. ಆದರೆ 3.5 ವರ್ಷದ ನಂತರ ಆತನಿಗಿರುವಂಥ ತನ್ನ ನಿಜವಾದಂಥ ಬಣ್ಣ ಆತನು ತೋರಿಸ್ತಾನೆ. ದೇವಾಲಯದಲ್ಲಿ ಅಸಹ್ಯವಾದಂಥದ್ದನ್ನು ಆತನು ಯಜ್ಞವಾಗಿ ಸಮರ್ಪಿಸ್ತಾನೆ. ಆ ಸಮಯದಲ್ಲಿ ಆತನು ಹೇಳ್ತಾನೆ ಏನಂದರೆ, ಆ ಸಮಯದಲ್ಲಿ ಆತನು 24ನೇ ಅಧ್ಯಾಯದಲ್ಲಿ ಓಡಿ ಹೋಗ್ರಿ ಅಂತ ಹೇಳಿದ. ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಏನು ನೋಡ್ತೇವೆ? ಲೂಕ 21:20 ನೋಡಿರೋಂಥದ್ದು ಏನಂದರೆ, ಲೂಕ 21:20 ಆದರೆ ಸೈನ್ಯಗಳು ಯೆರೂಸಲೇಮನ್ನು ಮುತ್ತಿಗೆ ಹಾಕುವುದನ್ನು ನೀವು ನೋಡುವಾಗ ಅದು ಹಾಳಾಗುವ ಕಾಲ ಸಮೀಪಿಸಿದೆ ಅಂತ ತಿಳ್ಕೊಳ್ರಿ. 24ನೇ ಅಧ್ಯಾಯ 15ನೇ ವಚನ, ಲೂಕನ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನ, ಇವೆರಡು ಒಂದೇ ಭಾಗವನ್ನು ವಿಭಿನ್ನವಾಗಿ ಲೂಕನ ಬೇರೆ ರೀತಿಯಲ್ಲಿ ಹೇಳ್ತಾನೆ ಮತ್ತು ಮತ್ತಾಯನು ಬೇರೆ ಹೇಳ್ತಿದ್ದಾನೆ. ಮತ್ತಾಯನಾದರೂ ಯಹೂದ್ಯರಿಗೆ ಉದ್ದೇಶಿಸಿ ಯಹೂದ್ಯರಿಗೆ ಅನ್ವಯವಾಗುವಂಥ ರೀತಿಯಲ್ಲಿ ಬರೀತಿದ್ದಾನೆ. ಲೂಕನಾದರೂ ಇನ್ನಿತರರಿಗೋಸ್ಕರ ಆತನು ಆ ರೀತಿಯಾಗಿ ಬರೀತಿದ್ದಾನೆ. ಅಲ್ಲಿ ಏನಂದರೆ 3 ವರ್ಷ ಯಾವಾಗ ಓಡಿ ಹೋಗ್ರಿ ಅಂದರೆ, ಯಾವಾಗ ಆತನು ಸೈತಾನ ತನ್ನ ಮುದ್ರೆಯನ್ನು ಹಾಕಿ ಶುರು ಮಾಡ್ತಾನೋ, ಏನಂದರೆ ಪ್ರಪಂಚದ ಎಲ್ಲ ಇಸ್ರಾಯೇಲರನ್ನು ಸೈತಾನನು ವಾಪಸ್ ಕರ್ಕೊಂಡ್ಬರ್ತಾನೆ. ಕ್ರಿಸ್ತ ವಿರೋಧಿ ಯಾವಾಗಲೂ ಕ್ರಿಸ್ತ ವಿರೋಧಿಯ ಉದ್ದೇಶ ಸೈತಾನನು ಕ್ರಿಸ್ತ ವಿರೋಧಿಯ ಉದ್ದೇಶ ಏನಂದರೆ ಇಸ್ರಾಯೇಲರನ್ನು ನಾಶ ಮಾಡಬೇಕು, ದೇವರು ಆರಿಸಿಕೊಂಡಿರುವಂಥ ಜನಾಂಗವನ್ನು ಹಾಳು ಮಾಡಬೇಕು, ನಾಶಪಡಿಸ್ಬೇಕನ್ನೋಂಥದ್ದು ಉದ್ದೇಶ. ಇವತ್ತು ಅದಕ್ಕೆ ನೋಡಿದೆ 48ರಲ್ಲಿ ನಿಜವಾಗಲೂ ಪ್ರವಾದಿ ನೆರವೇರುತ್ತಾ ಸ್ವಲ್ಪ ಭಾಗ ಶುರು ಆಗಿರ್ಬೋದು, ಆದರೆ ಪರಿಪೂರ್ಣವಾಗಿಲ್ಲ. ಯಾಕಂದರೆ ಅದು ಕ್ರಿಸ್ತ ವಿರೋಧಿ ಸಮಯಕ್ಕೆ ಬಂದಾಗ ಆತ ತಾನೇ ನಿಜವಾದಂಥ ಶಾಂತಿ ದೂತನಂದರೆ, ಇನ್ನೊಂದು ಅರ್ಥದಲ್ಲಿ ಯಾರಂದರೆ ತಾನೇ ಕ್ರಿಸ್ತನು ಅಂತ ಹೇಳಿ ಬರ್ತಾನೆ, ಸುಳ್ಳು ಮೆಸ್ಸಿಯನು. ಯಾವ ಜನರು ಕರ್ತನಾದ ಯೇಸು ಕ್ರಿಸ್ತನು ನಿಜವಾದಂಥ ಮೆಸ್ಸಿಯನಾಗಿ, ರಕ್ಷಕನಾಗಿ, ದೇವಕುಮಾರನಾಗಿ ಬಂದಾಗ ಅಂಗೀಕರಿಸಲಿಲ್ಲವೋ ಅವರು ಸುಳ್ಳು ಮೆಸ್ಸಿಯನಿಗೆ, ಕ್ರಿಸ್ತ ವಿರೋಧಿಗೆ ಈತನೇ ನಿಜವಾಗಿ ಅಂತೇಳಿ ನಂಬಿ ಸ್ವೀಕರಿಸ್ತಾರೆ.
ಆವಾಗ ಪ್ರಪಂಚದಾದ್ಯಂತದಲ್ಲಿರುವಂಥ ಎಲ್ಲ ಇಸ್ರೇಲರು ವಾಪಸ್ ತಿರುಗಿ ಬರ್ತಾರೆ ಇಸ್ರೇಲ್ಗೆ, ನಮ್ಮ ದೇಶಕ್ಕೆ ನಾವು ಹೋಗೋಣ. ಅವರೆಲ್ಲರೂ ಒಟ್ಟಿಗೆ ಕರೆಸಿ, ಇಲ್ಲಿ ಲೂಕ 21:20 ನೋಡ್ತೇವಲ್ಲ, ಸೈನ್ಯಗಳು ಮುತ್ತಿಗೆ ಹಾಕುತ್ತೆ. ಅವರೆಲ್ಲ ಒಳಗೆ ಸೇರಿಸಿ ಇನ್ನು ಎಲ್ಲ ಒಳಗೆ ಹಾಕಿ ಇವ್ರಿಗೆ ನಾಶ ಮಾಡಬೇಕು. ಪ್ರಪಂಚದ ಎಲ್ಲೆಲ್ಲಿದ್ರಲ್ಲ, ನೀವು ಸುಳ್ಳು ಮೆಸ್ಸಿಯಾಗಿ ನಂಬಿ ಬಂದಿರಿ. ಇವಾಗ ಮೆಸ್ಸಿಯನ್ನು ಬಂದಾಗ ನೀವು ನಂಬಲಿಲ್ಲ. ಮೆಸ್ಸಿಯನ್ನು ಬಂದಾಗ ಬರಬ್ಬನನ್ನು ಬಿಡಿಸು, ಯೇಸುವನ್ನು ಸಿಲುಬೆಗೆ ಹಾಕ್ಸಿದ ಅಂತ ಹೇಳಿದ್ರೆ, ಓ ಇದು ನಿಮ್ಮ ಅರಸನ ಅಂತ ಕೇಳಿದ್ರೆ, ಇಲ್ಲ ಕೈಸರನೇ ನಮ್ಮ ಅರಸ, ನಿಮ್ಗೆ ಯಾವ ಅರಸನಿಲ್ಲ ಅಂತ ಹೇಳಿದ್ರಿ. ಆದರೆ ಇವಾಗ ಸುಳ್ಳು ಕ್ರಿಸ್ತ ವಿರೋಧಿ ಬಂದು ಹೇಳಿದಾಗ ಎಲ್ಲರೂ ಬರ್ತಾರೆ, ಬಂದು ಎಲ್ಲರೂ ಒಳಗೆ ಸೇರ್ಕೋತಾರೆ. ಸುತ್ತಲೂ ಸೈನ್ಯಗಳ ನಿಲ್ಲಿಸಿ ಯಾರು ಓಡಿ ಹೋಗಕ್ಕೆ ಬಿಡಲ್ಲ. ಅದಕ್ಕೆ ಕರ್ತನು ಹೇಳ್ತಿದ್ದಾನೆ, ಈ ಸಮಯ ಬಂದಾಗ, ಇದು ಹಾಳು ಮಾಡೋಂಥ ಸಮಯ, ಲೂಕ ಸುವಾರ್ತೆ 21ನೇದಲ್ಲಿ ಆ ಸಮಯ ಸೈನ್ಯ ನಿಂತ ಮೇಲೆ ಓಡೋಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಿಂತ ಮುಂಚೆ ಕರ್ತನು ಹೇಳ್ತಾರೆ, ಅದಕ್ಕಿಂತ ಮುಂಚೆ ಅಲ್ಲಿ ಹೇಳ್ತಾ ಈ ವಾಕ್ಯದಲ್ಲಿ ಹೇಳ್ದ, ಹಳ್ಳಿಗಳಿರೋಂಥವ್ರು ಕೂಡ ಪ್ರವೇಶ ಮಾಡಬೇಡ್ರಿ, ಯೂದಾಯ ಬೆಟ್ಟಕ್ಕೆ ಓಡಿ ಹೋಗ್ರಿ. ಮನೆ ಮೇಲೆ ಇರೋಂಥವ್ರು ಕೂಡ ಬಟ್ಟೆ ಹಾಕೋಬೇಕು, ಅದು ಮಾಡೋಕೆ ಮನೆ ಒಳಗೆ ಹೋಗಬೇಡ, ಓಡಿ ಹೋಗು. ಒಬ್ಬನ ಹಾಸಿಗೆಲ್ಲಿರೋ ತೆಗೆಲ್ಪಡ್ತಾನೆ, ಬಿಡಲ್ಪಡ್ತಾರೆ, ಎಲ್ಲ ಏನು ಗೊತ್ತಾದಂಥವ್ರು ಯೂದಾಯದ ಬೆಟ್ಟಗಳು ಓಡಿ ಹೋಗ್ರಿ. ಈತನ ಬಂದ ಮೇಲೆ ಓಡಿ ಹೋಗೋಕ್ಕೆ, ಸೈನ್ಯಗಳ ಮೇಲೆ ಓಡಿ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಸಂಗತಿ ಇಲ್ಲಿ ನಡೀತಿದೆ. ನಡೀತಿರುವಾಗ ಇದು ಯಾವಾಗ ನಡೆಯುವಂಥದ್ದು? ಇದೇ ಜನ್ರೇಷನಲ್ಲಿ ಯೌವನಸ್ಥನ ಏನು ಪ್ರಶ್ನೆ ಕೇಳಿದ್ರೆ ಅದೇ ಜನ್ರೇಷನಲ್ಲಿ ಅದು ಆಗ್ತದೆ. ಆ ಸಮಯದಲ್ಲಿ ಆಗ್ತದ್ರಿಂದ ಆ ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ತಿ ಮಾರುವಂಥದ್ದು ಅವಶ್ಯಕವಾಗಿತ್ತು. ಇವತ್ತು ನಮ್ಗೆ ಅದು ಹೇಳಿಲ್ಲ. ಇಲ್ಲ, ಈ ವಾಕ್ಯ ತಗೊಂಡು ಸ್ವಲ್ಪ ನಾವು ಮೀನಿಂಗ್ ಸೇರಿಸೋಣ, ಸ್ವಲ್ಪ ನಾವು ಅನ್ವಯ ಮಾಡ್ಕೊಳ್ಳೋಣ ಅಂದರೆ ಅಲ್ಲ. ಆಯ್ತು, ಅನ್ವಯ ಮಾಡ್ರಿ, ಹೊರಗೆ ಆತ್ಮಿಕ ಅನೇಕ ವಿಚಾರಗಳು ಅನ್ವಯ ಮಾಡಕ್ಕೆ ಹೇಳ್ತಾರೆ. ಆದರೆ ಮೊದಲು ಅದು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿ ಅದು ಅರ್ಥ ಮಾಡ್ಬೇಕು. ಫಸ್ಟ್ ಅರ್ಥ ಹೇಳಿ ಅದು ಮೊದಲು ಅರ್ಥ ಮಾಡ್ಕೊಂಡು ಬೇರೆ ಹೇಳ್ರಿ. ಅದರ ಮೊದಲು ಮೂಲವಾಗಿ ಹೇಳಿರುವಂಥ ಅರ್ಥವೇ ಬಿಟ್ಬಿಟ್ಟು, ಐಶ್ವರ್ಯವಂತನಿಗೆ ಏನು ಅರ್ಥ ಆಯಿತು, ಐಶ್ವರ್ಯವಂತನಿಗೆ ಏನು ಕೇಳ್ದ, ಕರ್ತನ ಹೇಳಿದಂಥ ಮಾತಿನ ಅರ್ಥ ಅದು ಎಲ್ಲ ಬಿಟ್ಬಿಟ್ಟು ಕೇವಲ ನಾವು ಆತ್ಮಿಕ ಅನ್ವಯ ಕೊಡ್ತೇವೆ ಅಂತೇಳಿ ಏನೆಲ್ಲ ಹೇಳಿದ್ರೆ ಪ್ರಯೋಜನ ಇಲ್ಲ. ಬಂದಿರೋಂಥದ್ದು ಆ ಉದ್ದೇಶಕ್ಕೋಸ್ಕರ. ಅದಕ್ಕೆ ನೋಡ್ತೇವೆ, ಅದಾದ ನಂತರ ಸ್ವಲ್ಪ ದಿವಸ ಆಯಿತು, ಕರ್ತನು ಸತ್ತನು, ಹೊಣಲ್ಪಟ್ಟನು, ಎಬ್ಬಿಸಲ್ಪಟ್ಟರು, 4 ದಿವಸಗಳು ಕಾಣಿಸ್ಕೊಂಡಾದ ನಂತರ ನೇತ್ರೆ ಕರ್ತನು ಅಪೊಸ್ತಲರಿಗೆ ಹೇಳಿದ ಹಾಗೆ, ನಾನು ವಾಗ್ದಾನ ಮಾಡಲ್ಪಟ್ಟಂತೆ ವಾಗ್ದಾನಕ್ಕೋಸ್ಕರ ನೀವೆಲ್ಲರೂ ಯೆರೂಸಲೇಮಿನಲ್ಲಿಯೇ ಕೈಕೊಂಡಿರಿ, ಎಲ್ಲಿಗೂ ಹೋಗಬೇಡ್ರಿ ಅಂತ ಹೇಳ್ದ. ಅವರೆಲ್ಲ ಕಾಯ್ತಿದ್ರು. ಒಂದೊಂದು ದಿವಸ ಪಂಚಾಶತ್ತ ಮಹಾಬ ದಿವಸ ಅಂತೂ ಕರ್ತನ ಕ್ರಿಸ್ತನ ವಾಗ್ದಾನ ಮಾಡಿರುವಂಥ ಪರಿಶುದ್ಧಾತ್ಮನು ಇದರಿಗೆ ಇಳಿದು ಬಂದನು. ಪರಿಶುದ್ಧಾತ್ಮನ ಆಗಮನವಾಯಿತು. ಆಗಮನವಾದ್ಮೇಲೆ ಅದಕ್ಕೆ ಇಳಿದು ಬಂತಾನೆ, ಮತ್ತೆ ನಾವು ಹಾಡಬೇಕಾಗಿಲ್ಲ, ಪರಿಶುದ್ಧಾತ್ಮನು ಆಲ್ರೆಡಿ ಬಂದಿದ್ದಾನೆ. ಸೊ ಆತನು ಬಂದ ಮೇಲೆ ಅಲ್ಲಿ ಅಪೊಸ್ತಲರ ಬಗ್ಗೆ ಜನರು ಡೌಟ್ ಮಾಡಿ ಕೇಳಿಸ್ಬೋದು, ಇವರೆಲ್ಲ ಏನು ಕಿರಿಸ್ತಾರೆ, ಏನು ಮಾತಾಡ್ತಿದ್ದಾರೆ, ಏನು ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿ. ಅದಕ್ಕೆ ಅದರ ಮಧ್ಯದಲ್ಲಿ ಪೇತ್ರ ನಿಂತ್ಕೊಂಡು ಹೇಳಿದೆ, ಇಸ್ರೇಲ್ ಜನರೇ, ನೀವು ನಮ್ಮ ಬಗ್ಗೆ ಸಂಶಯ ಪಡಬೇಡ್ರಿ, ನಾವ್ಯಾರು ಕುಡಿದು ಮತ್ತರಾಗಿಲ್ಲ, ಆದರೆ ಪವಿತ್ರಾತ್ಮ ಭರಿತರಾಗಿ ನಾವು ಈ ವಿಷಯಗಳನ್ನು ಹೇಳ್ತಿದ್ದೇವೆ. ಪವಿತ್ರಾತ್ಮ ಭರಿತನಾಗಿ ಪವಿತ್ರಾತ್ಮನು ಪೇತ್ರನಿಗೆ ಹೇಳೋದಕ್ಕಿಂತ ಮುಂಚೆ ಯೊವೇಲನ ಮೂಲಕವಾಗಿ ಬರೆಸಿರುವಂಥ ಪ್ರವಾದನೆಯನ್ನು ಪೇತ್ರನ ಬಾಯಿ ಮೂಲಕ ಆತನು ಪ್ರಕಟಪಡಿಸ್ತಾನೆ. ಏನಂದ್ರೆ ಯೊವೇಲನಿಗೆ ಮೊದಲೇ ಹೇಳಿರುವಂಥ ಸಂಗತಿ, ಕಡೆ ದಿವಸಗಳಲ್ಲಿ ಈ ಕಾರ್ಯ ಆಗುತ್ತೆ ಅಂತ ಯೊವೇಲನು ಬರೆದಿದ್ದ. ಯೊವೇಲನು ಬರೆದಿರುವಂಥ ಪ್ರವಾದನೆ ನೆರವೇರಿಕೆ ಇದಾಗ್ತದೆ. ಪೇತ್ರನ ಹೇಳ್ತಿರುವಂಥದ್ದು ಯಾವ ಪ್ರವಾದನೆ ನೆರವೇರುತ್ತೆ. ಅದಕ್ಕೆ ಸುಮ್ಮನೆ ಸುಳ್ಳು ಅರ್ಥ ಕೊಟ್ಟು ಆವಾಗಲೇ ಇದಾಯ್ತು ಅದಾಯ್ತು ಅಂತ ಹೇಳಂತ ಸುಳ್ಳು ಬೋಧನೆ ಅದು. ಇಲ್ಲಿ ಪೇತ್ರನು ಕರ್ತನು ಹೇಳಿದ ಹಾಗೆ ಇಲ್ಲಿ 3 ವರ್ಷ ಸ್ವಲ್ಪ ದಿವಸಗಳಲ್ಲಿ 50 ದಿವಸಗಳಂತ ಇಟ್ಕೊಳ್ಳಿ. 3 ವರ್ಷ 50 ದಿವಸಗಳಲ್ಲಿ ಕರ್ತನು ಈ ಯೌವನಸ್ಥನಿಗೆ ಭೇಟಿಯಾಗಿರುವಂಥದ್ದು ಇನ್ನು ಕೊನೆಯ ದಿವಸದಲ್ಲಿ. ಏನು 1 ವರ್ಷ ಅಥವಾ 6 ತಿಂಗಳಿತ್ತು ಗೊತ್ತಿಲ್ಲ. ಕರ್ತನ ಸೇವೆ ಕೊನೆಯ ದಿವಸದಲ್ಲಿ ಆತನು ಹೇಳೋದ. ಸೊ ಅಷ್ಟು ದಿವಸಕ್ಕೆ ಕರ್ತನು ಸತ್ತೊಳಗೆ ಎದ್ದು ಬಂದ ಮೇಲೆ ಪುನರುತ್ಥಾನ ಹೊಂದಿ ಆತನ ಪರಲೋಕ ಕಾರಣವಾಗಿ 40 ದಿವಸಗಳ ನಂತರ ಅದಾಗಿ 10 ದಿವಸಕ್ಕೆ ಪರಿಶುದ್ಧಾತ್ಮನು ಬಂದ. ಪರಿಶುದ್ಧಾತ್ಮನು ಬಂದಾಗ ಪೇತ್ರನ ಹೇಳ್ತದೆ, ಯೊವೇಲನು ಹೇಳಿರುವಂಥ ನೆರವೇರಿಕೆ ಆಗ್ತದೆ. ಯೊವೇಲನು ಹೇಳಿದ್ರೆ ಇದು ಕಡೆ ದಿವಸಗಳು. ಸೊ ಕಡೆ ದಿವಸ ಪೇತ್ರನಿಗೆ ಅರ್ಥ ಆಗೋದ್ರಿಂದ ಪೇತ್ರನ ಜನರು ಕೂಡ ನಾವು ನೋಡ್ತೇವೆ, ಅಲ್ಲಿರುವಂಥವರೆಲ್ಲರೂ ತಮಗಿರುವಂತಹ ಆಸ್ತಿಯನ್ನು ಮಾರಿ ಪೌಲನ ಏನಂತೇವೆ ಪೇತ್ರನ ಬಳಿಗೆ ತಂದುಕೊಟ್ರು. ಅಪೊಸ್ತಲಕೃತ್ಯ 2ನೇ ಅಧ್ಯಾಯ ನೋಡಿದ್ದೇವೆ. ಅಪೊಸ್ತಲಕೃತ್ಯದಲ್ಲಿ ಯಾಕೆ ಮಾಡಿದ್ರು ಅಂತ ನೋಡಿದ್ದೇವೆ. ಅಪೊಸ್ತಲಕೃತ್ಯಗಳು 2ನೇ ಅಧ್ಯಾಯ 43ನೇ ವಚನ ನೋಡೋಣ, ಅಥವಾ 43ನೇ ವಚನ ನೋಡ್ಕೊಂಡು ಬರೋಣ. ಅಪೊಸ್ತಲಕೃತ್ಯಗಳು 2ನೇ ಅಧ್ಯಾಯ 43ನೇ ವಚನ. ಆಗ ಪ್ರತಿಯೊಬ್ಬರಿಗೂ ಭಯ ಉಂಟಾಯಿತು. ಇದರಲ್ಲಿ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರಿಗೆ ನಡೆದವು, ಮತ್ತು ನಂಬಿದವರೆಲ್ಲರೂ ಒಂದಾಗಿದ್ದು ತಮಗಿದ್ದದನ್ನು ಹುದುವಾಗಿ ಅನುಭವಿಸುತ್ತಿದ್ದರು, ಮತ್ತು ಅವರು ಚರಸ್ಥಿರ ಸ್ವತ್ತುಗಳನ್ನು ಮಾರಿ ಪ್ರತಿಯೊಬ್ಬನಿಗೆ ಅಗತ್ಯವಿದ್ದ ಹಾಗೆ ಹಂಚಿಕೊಂಡರು. ಅವರು ದೇವಾಲಯದಲ್ಲಿ ಪ್ರತಿದಿನ ಒಮ್ಮನಸ್ಸಿನಿಂದ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ಉಲ್ಲಾಸದಿಂದಲೂ ಏಕಹೃದಯದಲ್ಲೂ ಊಟ ಮಾಡ್ತಿದ್ದರು. ಯಾಕೆ? ಇವರು
ತಮ್ಮ ಆಸ್ತಿ ಪಾಸ್ತಿ ಮಾರಿದ್ರು. ಯಾರ್ಯಾರು ಬೇರೆ ಬೇರೆ ದೇಶಗಳಿಂದ ಸೇರಿರುವಂಥವ್ರು ಅವ್ರು ವಾಪಸ್ ಹೋಗಲಿಲ್ಲ. ಅವರೆಲ್ಲರಿಗೂ ಮನೆ ಏನಿಲ್ಲ, ಅದಕ್ಕೋಸ್ಕರ ದೇವಾಲಯದಲ್ಲಿ ಬೇರೆ ಬೇರೆಯವ್ರ ಮನೆಯಲ್ಲಿ ಅವ್ರು ಸೇರಿಕೊಂಡು ಅವ್ರು ತಂದಿರೋಂಥ ಆಸ್ತಿ ಮಾರಿ ಹಣ ಇವ್ರಿಗೆ ಕೊಟ್ಟು ಎಲ್ಲ ಒಟ್ಟಾಗಿದ್ರು, ಒಂದೇ ಮನಸ್ಸಿನಿದ್ರು. ಅವ್ರಿಗೆ ಯಾವುದು ಆಸ್ತಿ ಇಲ್ಲ. ಆ ಸಂದರ್ಭದಲ್ಲಿ ಅಂದರೆ ಇದು ಆಗ್ತದೆ ಅಂತ ಹೇಳಿ ಆ ಕಾರ್ಯಕ್ಕೋಸ್ಕರವೇ 5ನೇ ಅಧ್ಯಾಯಕ್ಕೆ ಬರ್ತೇವೆ. 5ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ತನ್ನ ಹೆಂಡತಿಯ ಸಫಲದೊಂದಿಗೆ ತನ್ನ ಆಸ್ತಿಯನ್ನು ಮಾರಿ ಅವರ ಕೈಯಲ್ಲಿ ಒಂದು ಭಾಗವನ್ನು ತೆಗೆದಿಟ್ಟು ಇನ್ನೊಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿ ಇಟ್ಟನು. ಇದು ಅವನ ಹೆಂಡತಿಗೂ ತಿಳಿದಿತ್ತು. ಆಗ ಪೇತ್ರನು, ಅನನೀಯನೇ, ಪವಿತ್ರಾತ್ಮನಿಗೆ ಸುಳ್ಳು ಹೇಳಿ ಹೊಲದ ಕ್ರಯದಲ್ಲಿ ಒಂದು ಭಾಗವನ್ನು ತೆಗೆದಿಡುವಂತೆ ಸೈತಾನ ನಿನ್ನ ಹೃದಯವನ್ನು ತುಂಬಿಕೊಂಡದ್ದು ಯಾಕೆ? ಆ ಆಸ್ತಿ ಇದ್ದಾಗ ಅದು ನಿನ್ನ ಸ್ವಂತದಾಗಿತ್ತಲ್ಲವೇ? ಅದನ್ನು ಮಾಡಿದ ಮೇಲೂ ನಿನ್ನ ಅಧೀನದಲ್ಲೇ ಇರ್ತಲ್ಲವೇ? ನಿನ್ನ ಹೃದಯದಲ್ಲಿ ಅದನ್ನು ಯಾಕೆ ಯೋಚಿಸಿದೆ? ನಿನ್ನ ಮನುಷ್ಯರಿಗಲ್ಲ ದೇವರಿಗೆ ಸುಳ್ಳಾಡಿದೆ ಅದನ್ನು. ಅನನೀಯನ ಮಾತನ್ನು ಕೇಳಿ ಕೆಳಗೆ ಬಿದ್ದು ಪ್ರಾಣ ಬಿಟ್ಟನು. ಇವುಗಳನ್ನು ಕೇಳಲು ಮಹಾಭಯ ಉಂಟಾಯಿತು. ಎಲ್ಲರೂ ಸೇರ್ಕೊಂಡು ಬಂದರು, ಒಟ್ಟಿಗೆಲ್ಲ ಚೆನ್ನಾಗಿ ತಿನ್ಕೊಂಡು ಎಲ್ಲ ಬಹಳ ಪ್ರೀತಿ ಅನ್ಯತೆ ಅಂತಿದ್ರು. ಅದು ಸುಳ್ಳು ಹೇಳಿದ ತಕ್ಷಣ ಇಲ್ಲಿ ಮಾರೋದು ಅನಿವಾರ್ಯ ಆಗಿತ್ತು. ಮಾರಿದ್ರು, ಮಾರಿದ ಮೇಲೂ ಸುಳ್ಳು ಹೇಳಿದ್ರೆ ಪ್ರಾಣ ಕಳ್ಕೊಂಡ. ಇವೆಲ್ಲ ಯಾಕೆ ಆಗ್ತದೆ? ಆಗಿರುವಂಥದ್ದು ಏನು? ನಮಗನ್ಸು, ಓ ದೇವ್ರು ಎಂಥ ಕಠಿಣವಾಗಿ ನೋಡ್ಕೊಂಡ. ಪೇತ್ರನು ಹೇಗೆ ನಿಜವಾಗ್ಲೂ ಇಲ್ಲಿ ಏನಂತಾರೆ, ಮರಣ ಮತ್ತು ಪಾತಾಳದ ಬೀಗಳನ್ನು ನಾನು ನಿಮ್ಗೆ ಕೊಡ್ತೇನೆ ಅಂತ ಯೇಸು ಕ್ರಿಸ್ತನು ಹೇಳಿದ ಪ್ರಕಾರವೇ ಇಲ್ಲಿ ಪೇತ್ರನು ಅದನ್ನು ಏನಂತಾರೆ ಚಲಾವಣೆ ಮಾಡ್ದ ಆತನ ಅದಕ್ಕೆ ಕೊಟ್ಟಿರುವಂಥ ಅಧಿಕಾರ. ಅನನೀಯನೇ, ಏನು ನನ್ನ ಮುಂದೆ ನೀನು ಸುಳ್ಳು ಹೇಳ್ತೀವಿ, ದೇವ್ರು ನನಗೆ ಹೆಚ್ಚು ಅಧಿಕಾರ ಕೊಟ್ಟಿದ್ದೇನೆ ನೋಡಿ, ಇವಾಗಲೇ ಸುಳ್ಳು ಹೇಳಿದೆ ಸತ್ತು ಹೋಗ್ತಿ. ಅದಕ್ಕೆ ಭಯ ಉಂಟಾಯಿತು. ಇವೆಲ್ಲ ನೆರವೇರೋದಕ್ಕೆ ಒಂದು ಸಂದರ್ಭ ಉಂಟು, ಕೆಲವು ವಾಕ್ಯಗಳು ನೆರವೇರಿಕೆ ಉಂಟಲ್ಲಿ. ಸುಮ್ಮನೆ ಏನಾಯಿತು, ಓ ಸ್ಟಾರ್ಟಿಂಗಲ್ಲಿ ಆಗಾಯಿತು, ಆಮೇಲೆ ಏನು ಹೇಳ್ತಾರಲ್ಲ ಮತ್ತೆ ಇದಕ್ಕೆ ಕೊಡೋದು ಇಲ್ಲ. ಚರ್ಚ್ ಪ್ರಾರಂಭದಲ್ಲಿ ದೇವರು ಭಾಳ ಕಠಿಣವಾಗಿ ನೋಡ್ಕೊಂಡ, ಆದರೆ ಆಮೇಲೆ ಸ್ವಲ್ಪ ಲೂಸ್ ಬಿಟ್ಟ ಅಂತ ಹೇಳಿದ್ರು ಕೆಲವರು. ಹಂಗಲ್ಲ. ಆ ಕಾಲದಲ್ಲಿ ಕಿಂಗ್ಡಮ್ ಚರ್ಚ್ ಅದು ಮಾಡಲೇಬೇಕಾಗಿತ್ತು. ನಮಗಿರುವಂಥ ಜಲಾಸ್ತಿನ ಆಸ್ತಿನ ಮಾರಿ ತಂದು ಅಪೊಸ್ತಲರ ಪಾದಗಳಿಗೆ ಹಾಕಿದರು. ಯಾಕೆ ಹಾಕಿದ್ರು ಅದನ್ನೇ ಹೇಳ್ತೇವಲ್ಲ. ಯಾಕೆ ಹಾಕಿದ್ರು ಅಂದರೆ ನಾವು ಇನ್ನೇನು ಯಾವಾಗ ಮಾಳಿಗೆ ಮೇಲೆ ಇರೋಂಥವನು ಬಟ್ಟೆ ತಗೊಳಕ್ಕೆ ಬರಬೇಡ, ಓಡೋಗಂತ ಹೇಳಿದ್ರೆ ಚಲಾಸ್ತಿರ ಆಸ್ತಿ ಇಟ್ಕೊಂಡು ಏನು ಮಾಡ್ತಾನೆ? ಪೇಪರ್ ಎಲ್ಲ ಡಾಕ್ಯುಮೆಂಟ್ ಆಸ್ತಿ ಪೇಪರ್ಗಳೆಲ್ಲ ಇಟ್ಕೊಂಡು ಏನು ಮಾಡ್ತಾನೆ? ಆ ಚಿನ್ನ ಬೆಳ್ಳಿ ಎಲ್ಲ ಇಟ್ಕೊಂಡು ಏನು ಮಾಡ್ತಾನೆ? ಚಿನ್ನ ಬೆಳ್ಳಿಗೆ ಬೆಟ್ಟಗಳು ಓಡೋದ್ಮೇಲೆ ಚಿನ್ನ ಬೆಳ್ಳಿಗೂ ಏನು ವ್ಯಾಲ್ಯೂ ಇಲ್ಲ. ಆಸ್ತಿ ಪಾಸ್ತಿ ಇದ್ರೆ ಅದು ವ್ಯಾಲ್ಯೂ ಇಲ್ಲ, ಯಾಕಂದ್ರೆ ಕ್ರಿಸ್ತ ವಿರೋಧಕ್ಕೆ ವಶದಲ್ಲಿದೆ ಅದು. ಅದಕ್ಕೆ ಅವರು ನಮಗಿರುವಂಥದ್ದು ಮತ್ತೆ ಬೇರೆಯವ್ರು ಯಾಕೆ ಅನುಭವಿಸ್ಬೇಕು? ಅದಕ್ಕೆ ಅವರು ತಮಗಿರೋದೆಲ್ಲ ಮಾರಿ ತಗೊಳ್ರಿ, ಹಣ ತಗೊಳ್ರಿ, ಆಯ್ತು ದಿವಸ ನಾವೆಲ್ಲ ಸೇರೋಣ, ಊಟ ಮಾಡೋಣ, ಯಾರು ಕಷ್ಟದಲ್ಲಿ ದುಃಖದಲ್ಲಿ ಇರಬೇಡ, ಯಾರು ಐಶ್ವರ್ಯದಲ್ಲಿ ಇರಬೇಡ, ಎಲ್ಲ ಸಮವಾಗಿರೋಣ. ಇಂದಿನ ಸಭೆಯಲ್ಲಿ ಅದು ಇದೇನಾ? ಇವತ್ತು ನಮ್ಮ ಸಭೆಯಲ್ಲಿ ಅದು ಆ ಥರ ಇದೇನಾ? ಇಲ್ಲ. ಮೊದಲನೇ ಸಭೆಯಲ್ಲಿ ಅದಿತ್ತು. ಇವತ್ತೇನೋ ಪಾಪ ಬ್ರದರ್ ಜಯರಾಮ್, ಸಿಸ್ಟರ್ ರೇಚಲ್ ಅವರು ನಮ್ಮೆಲ್ಲ ಅಡುಗೆ ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ಪ್ರೀತಿ, ಒಂದು ಏನಂತಾರೆ ದೇವರ ಆಶೀರ್ವಾದ ಮಾಡಿ ನಾವು ಮಾಡ್ತಿದ್ದಾರೆ. ಆದರೆ ನಾವೆಲ್ಲರೂ ಎಷ್ಟು ಮಟ್ಟಿಗೆ ನಾವು ಸಭೆಯಲ್ಲಿ ಇದು ಮಾಡೋಣ ಅದು ಮಾಡೋಣ ಎಷ್ಟು ನಾವು ಭಾಗಿಯಾಗ್ತೇವೆ. ಬೇರೆಯವ್ರಿಗೆ ಹೇಳ್ತೇವೆ, ಇದು ತಗೊಂಬ ಏನಾರು ಮಾಡ್ರಿ ಅಂತ ಹೇಳ್ತೇವೆ. ಆದರೆ ಇದು ಮಾಡುವಾಗ ಇವತ್ತು ನಾವು ಅಷ್ಟು ಇಲ್ಲಿ ಮಾಡಿದ ಹಾಗೆ ನಾವು ಮಾಡ್ತಾ ಇಲ್ಲ. ಇಲ್ಲಿ ಈ ಸಭೆಯಲ್ಲಿ ಯಾರಿಗೆ ಏನು ಕಡಿಮೆ ಇಲ್ಲ, ಏನು ಹೆಚ್ಚಿಲ್ಲ. ಅಂಥದ್ದೇನು ಮಾಡಿದ್ರೆ ಇವತ್ತು ಯಾರು ಚರ್ಚೆಗೂ ಬರಲ್ಲ. ಇವತ್ತು ಯಾರು ಹಾಗೆ ಮಾಡಿದ್ರೆ ಅದಕ್ಕೆ ಉದಾಹರಣೆ ಬ್ರದರ್ ಪಾಪ ಎಲ್ರಿಗೂ ನಮಗೆ ಊಟ ಪ್ರತಿ ಭಾನುವಾರ ದೇವರು ಅವರಿಗೆ ಆಲೋಚನೆ ಕೊಟ್ಟಂತೆ ಒದಗಿಸ್ತಾರೆ. ದೇವರು ಅವ್ರನ್ನ ಆಶೀರ್ವದಿಸಲಿ. ಆದರೆ ಇಲ್ಲಿ ಒಂದೇ ಮನಸ್ಸು ನಿಂತಿದ್ರು. ಇವತ್ತು ನಮ್ಗೆ ಒಂದೇ ಮನಸ್ಸಿಲ್ಲ, ಖಂಡಿತವಾಗ್ಲಿಲ್ಲ. ಆ ಸಮಯದಲ್ಲಿ ಪವಿತ್ರಾತ್ಮನ ಅವ್ರಿಗೆ ಹಾಗೆ ನಡೆಸ್ತಾ ಇದ್ದ. 2ನೇ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ನೋಡ್ತೇವೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 44ನೇ ವಚನ. ಮತ್ತು ನಂಬಿದವರೆಲ್ಲರೂ ಒಂದಾಗಿದ್ದು ತಮಗಿದ್ದುದನ್ನು ಹುದುವಾಗಿ ಅನುಭವಿಸ್ತಿದ್ದರು. ನಂಬಿದವರೆಲ್ಲರೂ ಒಂದಾಗಿದ್ದು. ಅಲ್ಲಿ ಪರಿಶುದ್ಧಾತ್ಮನಿದ್ದಾನೆ, ಇವತ್ತು ಸಭೆಯಲ್ಲಿ ಪರಿಶುದ್ಧಾತ್ಮನಿದ್ದಾನೆ. ಆದರೆ ಪರಿಶುದ್ಧಾತ್ಮನ ಕಾರ್ಯಾಚರಣೆಯಲ್ಲಿ ವ್ಯತ್ಯಾಸ ಉಂಟು. ಇವತ್ತು ಯಾವ ಸಭೆಯಲ್ಲಿ ಒಂದಾಗಿದ್ದು, ಯಾವ ಸಭೆಯಲ್ಲಿ ಹುದುವಾಗಿ ಎಲ್ಲರೂ ಆಚರಿಸ್ತಾರೆ, ಅನುಭವಿಸ್ತಾರೆ? ಇಲ್ಲ. ಇವತ್ತು ಅದು ಆ ಸಭೆಗೆ, ಕಿಂಗ್ಡಮ್ ಚರ್ಚ್ಗೆ ಆ ಸಮಯದಲ್ಲಿ ಇತ್ತು. ಯಾಕಂದ್ರೆ ಅವ್ರು ಎದುರು ನೋಡ್ತಾರೆ, ಇನ್ನೇನು ದೇವರಾಜ ಸಮೀಪವಾಗಿದೆ. ಯಾವಾಗ ಕ್ರಿಸ್ತ ವಿರೋಧಿ ಬರ್ತಾನೋ, ಯಾವಾಗ ಎರಸಲೆ ಮುತ್ತಿಗೆ ಹಾಕ್ತಾನೋ. ಅದಕ್ಕಿಂತ ಮುಂಚೆ ಇರೋ ಆಸ್ತಿ ಎಲ್ಲ ಅನ್ಯರ ಕೈ ಅಥವಾ ಸೈತಾನಿಗೆ ಯಾಕೆ ಬಿಟ್ಟು ಹೋಗೋದು? ತಗೊಂಡು ಮಾರಿಬಿಟ್ಟು ಎಲ್ಲರೂ ತಿರೋಣ, ನಾವು ಅನುಭವಿಸೋಣ. ಒಂದೇ ಮನಸ್ಸಿನ ಒಂದಾಗಿದ್ದರು. ಆ ರೀತಿಯಾಗಿತ್ತು. ಸೊ ಆ ಸಮಯಕ್ಕೆ ತಕ್ಕ ಹಾಗೆ ಆತನು ಕರ್ತನು ಈ ಐಶ್ವರ್ಯವಂತನಿಗೆ ಹೇಳ್ದ, ಹೌದು ನೀನು ಒಂದು ವೇಳೆ ನಾನು ನಿತ್ಯ ಜೀವ ಪಡಿಬೇಕಾದ್ರೆ ಆಯಿತು, ನಿನಗಿರುವಂಥದ್ದನ್ನು ಮಾರಿ ಬಂದು ನನ್ನನ್ನು ಹಿಂಬಾಲಿಸು. ಮಾರಿ ಬಡವರಿಗೆ ಕೊಟ್ಟು ನನಗೆ ಹಿಂಬಾಲಿಸು. ಬಡವರು ಅಂದರೆ ಇಲ್ಲಿ ಮತ್ತೆ ಯಾರೋ ಅಲ್ಲಿ ಭಿಕ್ಷೆ ಬೇಡವರು ಹೋಗಿ ಕೊಡು ಅಂತ ಹೇಳಿಲ್ಲ. ಕ್ರಿಸ್ತ ವಿಶ್ವಾಸಿಗಳು ಅಥವಾ ಆ ಕಾಲದಲ್ಲಿ ಯಾರು ನಂಬಿಕಸ್ಥರಾಗಿದ್ದಾರೆ, ಯಾರು ಬಡವರು ಇದ್ದಾರೋ ಅವ್ರ ಕಷ್ಟದಲ್ಲಿ ಅವ್ರು ಕೊಟ್ಟು ನನ್ನನ್ನು ಬಂದು ಹಿಂಬಾಲಿಸು. ಇದು ಹೇಳಿದಾಗ ನೋಡ್ತೇವೆ ಆತನು
ಅಯ್ಯೋ ಇದೆಲ್ಲ ಯಾಕೆ ಇಷ್ಟೊಂದು ಆಸ್ತಿ ಏನಂತಾರೆ, ಯಾಕಂದ್ರೆ ನನಗೆ ಬಹಳ ಆಸ್ತಿ ಇತ್ತು, ಸ್ವಲ್ಪ ಇದ್ರೆ ನಾವು ಬಿಟ್ಬಿಟ್ಟು ಹೋಗೋದಿತ್ತು, ಆದರೆ ಇಷ್ಟೊಂದು ಆಸ್ತಿ ಇದೆಯಲ್ಲ ಏನು ಮಾಡೋದು. ಅದಕ್ಕೆ ಆ ಸಮಯದಲ್ಲಿ ಲೂಕ 17:33 ನೋಡ್ತೇವೆ. ಲೂಕ 17:33 ಯಾವ 32ನೇ ವಚನ. ಲೂಕ 17:32ನೇ ವಚನ, 31ನೇ ವಚನ ಹೇಳ್ಕೊಂಬೋಣ. ಲೂಕ 17:31ನೇ ವಚನ. ಆ ದಿನದಲ್ಲಿ ಮನೆಯ ಮಾಳಿಗೆ ಮೇಲಿದ್ದವನು ಮನೆಯಲ್ಲಿದ್ದ ತನ್ನ ಸಾಮಾನು ತೆಗೆದುಕೊಳ್ಳಲು ಕೆಳಗಿಳಿದು ಬಾರದಿರಲಿ, ಹಾಗೆ ಹೊಲದಲ್ಲಿದ್ದವನು ಹಿಂತಿರುಗಿ ಬಾರದಿರಲಿ. ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಇಲ್ಲಿ ಅದ್ರ ಮಧ್ಯದಲ್ಲಿ ಲೋಟನ ಹೆಂಡತಿ ಹೇಳ್ತಾನೆ. ಯಾಕೆ ಲೋಟನ ಹೆಂಡತಿ ಅದ? ಹೇಗೆ ಲೋಟನ ಹೆಂಡತಿ? ಲೋಟನ ನಮ್ಗೆ ಏನು ಸಂಬಂಧ? ಏನೋ ದೇವ್ರ ವಾಕ್ಯದಲ್ಲಿ ಬರ್ದೇನೋ ಗೊತ್ತಿದೆ, ಆದರೆ ಇಸ್ರೇಲರಿಗೆ ಲೋಟನಿಗೆ ಸಂಬಂಧ ಇದೆ, ಅಬ್ರಾಹ್ಮನಿಗೂ ಲೋಟನಿಗೂ ಅವ್ರ ಸಂಬಂಧ, ಅವ್ರಿಗೆಲ್ಲ ಗೊತ್ತಿದೆ ಕತೆ. ಈಗ ನಾವು ಅನ್ಯರ ಅಂತ ನಾವು ಬೈಬಲ್ ಓದಿದ್ರೆ ನಮ್ಗೆ ಗೊತ್ತು, ಅರೆ ಲೋಟನ ಹೋಟೆಲ್ ಅದೊಂದು ಸಂಬಂಧ. ಆದರೆ ಅಲ್ಲಿ ಏನು ಹೇಳ್ದ? ಲೋಟನ ಸಂಗತಿ ಹೇಳ್ತಾನೆ. ಅದಕ್ಕೆ ಮನೇಲಿದ್ದವ್ರು ಮನೆ ಒಳಗೆ ಹೋಗಿ ಬಟ್ಟೆ ತೊಗೊಳೋದು ಬೇಡ ಅಂದರೆ ಜಂಪ್ ಮಾಡಿ ಓಡ್ತಾ ಇರ್ಬೇಕು ನೀವು. ಬಾಗಿಲು ಹೋಗಿ ಒಳಗೆ ಹಾಕಿ ಮತ್ತೆ ಸೈನಿಕ ಬಂದು ಬಾಗಿಲಾಗ ಒಳಗೆ ಇರ್ತಿ, ಮನೆ ಒಳಗೂ ಹೋಗ್ಬೇಡ, ಓಡೋಗ್ತಾ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ ಆ ಓಡೋಗ್ತಾ ಆತನ ಹೇಳ್ತಾರೆ ಲೋಟನ ಹೆಂಡತಿ ನೆನಪು ಮಾಡ್ಕೊಳ್ರಿ. ಲೋಟನ ಹೆಂಡತಿ ಏನು ಮಾಡ್ತಾಳು? ಹೋಗ್ತಾ ಅವಳು ತಿರುಗಿ ವಾಪಸ್ ನೋಡಿದಳು. ಅಲ್ಲಿ ಕರ್ತಾನೆ, ಅಲ್ಲಿ ದೇವದೂತನ ಏನು ಹೇಳ್ತಾನೆ? ಬೆಟ್ಟಕ್ಕೆ ಓಡಿ ಹೋಗೋವರೆಗೂ ವಾಪಸ್ ತಿರುಗಿ ನೋಡ್ಬೇಡ್ರಿ ಅಂತ ಹೇಳ್ದ. ಲೋಟನ ಹೆಂಡತಿಗೆ ಏನಾಯ್ತು? ಅಯ್ಯಯ್ಯೋ, ನನ್ನ ಮನೆಯಲ್ಲಿ ನಾನು ಏನೇನು ಇಟ್ಟಿದ್ದೆ, ನನ್ನ ಆಸ್ತಿ ಪಾಸ್ತಿ ಏನೇನಿತ್ತು, ಎಷ್ಟು ಊಟ ಚೆನ್ನಾಗಿ ಅಡುಗೆ ಮಾಡಿಟ್ಟಿದ್ದೆ, ಚಿನ್ನ ಇತ್ತು, ಬೆಳ್ಳಿ ಇತ್ತು, ಇದ್ರ ಡಾಕ್ಯುಮೆಂಟ್ಸ್ ಇತ್ತು, ಅದ್ರ ಡಾಕ್ಯುಮೆಂಟ್ಸ್ ಇತ್ತು, ಒಂದೂ ತರಲಿಲ್ವಲ್ಲ, ಹೆಂಗೆ ಸುಡ್ತದೆ ಏನಾಗ್ತದೆ ಅಂತ ವಾಪಸ್ ತಿರುಗಿ ನೋಡಿದಳು. ನೋಡಿದ ತಕ್ಷಣ ಏನಾಯ್ತು? ಉಪ್ಪಿನ ಸ್ತಂಭವಾದಳು. ಅವಳು ಬೆಟ್ಟಕ್ಕೆ ಹೋಗಲಿಲ್ಲ, ಇಲ್ಲಿ ಸುಟ್ಟು ಹೋಗಲಿಲ್ಲ. ಅದಕ್ಕೆ ಕಲ್ಪನೆ ಆಯ್ತದೆ, ಆಗ ಓಡಿ ಹೋಗ್ರಿ ಅಂತ ಹೇಳುವಾಗ ಲೋಟನ ಹೆಂಡತಿ ಬಗ್ಗೆ ನೆನಪು ಮಾಡ್ಕೊಳ್ರಿ. ಸೊ ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅದೇ, ಯಾಕಂದರೆ ಅವನಿಗೆ ಭಾಳ ಆಸ್ತಿ ಇತ್ತು. ನಮಗೇನೋ ಸ್ವಲ್ಪ 10 ರೂಪಾಯಿ 100 ರೂಪಾಯಿ ಇದ್ರೆ ನಾವು ಆಯ್ತಪ್ಪ ತೊಗೊಂಡು 100 ರೂಪಾಯಿ ತೊಗೊಂಡು ಹೋಗೋಣ, ಪರವಾಗಿಲ್ಲ. 100 ರೂಪಾಯಿ ಏನು ಒಂದು ದಿವಸ ಊಟ ಬರುತ್ತೆ, ಆಮೇಲೆ ನಾಳೆ ಏನು ಮಾಡೋಣ, ಆಯ್ತು 100 ರೂಪಾಯಿ ತೊಗೊಂಡು ಹೋಗೋಣ ಅಂತ ಹೇಳ್ತೇವೆ. ಆದರೆ ಇವನ ಹತ್ರ ಭಾಳ ಆಸ್ತಿ ಇತ್ತು, ನೀನು ವಾಪಸ್ ನೋಡವನೇ, ಹೇಗೆ ಬಿಟ್ಟು ಹೋಗಲಿ, ಏನು ಮಾಡಲಿ? ಈ ಸಂಕಟ ಕಾಲದಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಐಶ್ವರ್ಯವಂತರು ಇರ್ತಾರೋ ಅವರಿಗೆ ಬಿಟ್ಟು ಹೋಗೋದು ಭಾಳ ಕಷ್ಟ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕೂಡ ಇದೇ ಸಂಗತಿ ಇದೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಅಲ್ಲಿ ಕೂಡ ಕಿಂಗ್ಡಮ್ನ ಸಾಮ್ಯಗಳು ಹೇಳಿರುವಂಥದ್ದು. ಆ ಕಿಂಗ್ಡಮ್ ಸಾಮ್ಯದಲ್ಲಿಯೇ ಬಿತ್ತುವವನ ಸಾಮ್ಯ ಹೇಳಿದ್ರು ಕೂಡ ಕಿಂಗ್ಡಮ್ ಸಾಮ್ಯನೇ. ಅಲ್ಲಿ ಮತ್ತೆ 13:22ನೇ ವರ್ಷದಲ್ಲಿ ಹೇಳ್ತಾನೆ ಹೀಗೆ. ಮತ್ತೆ 13:22 ನೋಡೋಣ. ಮತ್ತೆ 13:22 ಮತ್ತೆ 13 ಹೇಗೋ 10ನೇ ವರ್ಷ ನೋಡ್ಕೊಬೇಡ. ಮತ್ತೆ 13:10ನೇ ವರ್ಷ. ತರುವಾಯ ಶಿಷ್ಯರು ಆತನಿಗೆ ನೀನು ಸಾಮ್ಯಗಳಲ್ಲಿ ಅವರಿಗೆ ಯಾಕೆ ಮಾತಾಡುತ್ತಿ ಎಂದು ಕೇಳಲು ಆತನು ಪ್ರತ್ಯುತ್ತರವಾಗಿ ಸ್ವರ್ಗ ರಾಜ್ಯದ ಮರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಿಮಗೆ ಮಾತ್ರ ಕೊಡಲ್ಪಟ್ಟಿದೆ. ಸ್ವರ್ಗ ರಾಜ್ಯದ ಮರ್ಮ, ಕಿಂಗ್ಡಮ್ ಆಫ್ ಹೆವೆನ್, ಮಿಸ್ಟ್ರೀಸ್ ಆಫ್ ದ ಕಿಂಗ್ಡಮ್ ಆಫ್ ಹೆವೆನ್, ಕಿಂಗ್ಡಮ್ ಆಫ್ ಗಾಡ್, ಕಿಂಗ್ಡಮ್ ಒಂದೇ, ಮತ್ತೆ ಬೇರೆ ಬರ್ದಾನೆ, ಬೇರೆ ಕಡೆ ಕಿಂಗ್ಡಮ್ ಆಫ್ ಗಾಡ್ ಹೇಳ್ತಾನೆ. ಅದಕ್ಕೆ ಕಿಂಗ್ಡಮ್ಗೆ ಸಂಬಂಧಪಟ್ಟ ಹಾಗೆಯೇ ಈ ಬಿತ್ತುವನ ಸಾಮ್ಯ ಕೂಡ ಅದೇ ಇದೆ. ಚರ್ಚಿಗೆ ಆತ್ಮಿಕವಾಗಿ ಅನ್ವಯ ತಗೊಳ್ಳೋಣ, ಆದರೆ ನೇರವಾಗಿ ಅದು ಹೇಳಿರುವಂಥದ್ದು ಕಿಂಗ್ಡಮ್ ಚರ್ಚ್ನವರಿಗೆ ಹೇಳಿರುವಂಥದ್ದು. ಅದು ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು. ಅಲ್ಲಿ ಹೇಳುವಾಗ 22ನೇ ವಚನಕ್ಕೆ ಬರ್ತೇವೆ. ಅದೇ ಅಧ್ಯಾಯ 22ನೇ ವಚನ. ಮುಳ್ಳುಗಳಲ್ಲಿ ಬೀಜವನ್ನು ಅಂಗೀಕರಿಸಿದವನು ಇವನೇ, ಅವನು ವಾಕ್ಯವನ್ನು ಕೇಳ್ತಾನೆ, ಆದರೆ ಈ ಪ್ರಪಂಚದ ಚಿಂತೆಯು ಐಶ್ವರ್ಯದ ಮೋಸವು ವಾಕ್ಯವನ್ನು ಅಡಗಿಸೋದ್ರಿಂದ ಅವನು ಫಲ ಕೊಡಲಾರನು. ಅಂದರೆ ಇಲ್ಲಿ ಏನಾಗುತ್ತೆ, ಐಶ್ವರ್ಯ ಆಸ್ತಿ ಇರುವಂಥವ್ರ ಸಮಯದಲ್ಲಿ ಎಲ್ಲ ಇರ್ತಾರೆ, ವಿಶ್ವಾಸಿ ಎಲ್ಲ ಅಂತಾರೆ, ಅದೇ ಮಾರಿ ಬಿಟ್ಟು ಓಡ್ ಹೋಗ್ಬೇಕಲ್ಲ ಅಂದರೆ ಅವ್ರಿಗೆ ಏನಾಗುತ್ತೆ, ಅಯ್ಯೋ ಇಷ್ಟೊಂದು ಆಸ್ತಿ ಇದೆಯಲ್ಲ, ಇದು ಬಿಟ್ಟು ಏನು ಮಾಡೋಣ, ಎಲ್ಲಿ ಓಡೋಗೋಣ, ಅನುಭವಿಸ್ಬೇಕು. ಇವತ್ತು ಅನೇಕರಿಗೆ ಇದಲ್ಲ, ನಮಗೆ ಅನೇಕ ಕ್ರಿಸ್ತ ವಿಶ್ವಾಸಿಗಳು ಅಂತ ಹೇಳ್ಕೊಳ್ಳೋಂಥವ್ರು ಕೂಡ ಇವತ್ತು ನಾವು ಅನುಭವಿಸಿಲ್ಲ ಅಂದರೆ ಮುಂದೆ ನಿತ್ಯ ಜೀವ ಅದೆಲ್ಲ ಯಾರು ನೋಡಿದ್ದಾರೆ ಅನ್ನೋದು ಅನೇಕರಿಗೆ. ನಾವು ಪ್ರಾರ್ಥನೆ ಮಾಡ್ತೇವೆ, ದೇವ್ರಿಗೆ ಕೊಡಲಿಲ್ಲ ಅಂದರೆ ಅದೇ ಹೇಳ್ತೇವೆ, ಮತ್ತು ಬೇರೆಯವರು ಕೂಡ ಅದೇ ಬೋಧನೆ ಮಾಡ್ತೇವೆ ನಾವು. ನಮ್ಗೆ ದೇವರು ಈ ಲೈಫಲ್ಲೇ ಕೊಡಬೇಕು, ಕೊಟ್ಟರೆ ನಮ್ಗೆ ಸಂತೋಷ. ಇವಾಗ ಕೊಟ್ಟಿಲ್ಲ ಮುಂದೆ ಕೊಡ್ತೇನೆ ಅಂದರೆ ಇವಾಗ ಅನುಭವಿಸಿಲ್ಲ ಅಂದರೆ ಏನು ಮಾಡೋಣ? ಅನೇಕರಿಗೆ ಅದೇ ಇದೆ. ದೇವ್ರ ಅನೇಕರಿಗೆ ಲೈಫ್ ಬೇಡಪ್ಪ, ಅನುಭವಿಸೋದೇ ಬೇಡ ಅಂತ ಬಿಟ್ಬಿಟ್ಟಿದೆ ಹೇಳಿದ್ದಾನೆ. ಆದ್ರೆ ನಮ್ಗೆ ಏನಿಲ್ಲ, ಇದು ಅನುಭವಿಸ್ಬೇಕು ಇವಾಗಲೇ. ಇಲ್ಲಿ ಮುಳುಗಡೆಗಳಲ್ಲಿ ಬಿದ್ದಿರುವಂಥ ಬೀಜ ಈ ಐಶ್ವರ್ಯವಂತನು ಮಾಡ್ತಿರುವಂಥದ್ದು ಹೇಳಿದ್ರೆ, ನನಗಿರುವಂಥ ಆಸ್ತಿ ಎಷ್ಟೊಂದಿದೆ, ಅದನ್ನು ಹೇಗೆ ನಾವು ಬಿಟ್ಟು ಹೋಗೋಣ? ಮತ್ತು ಅಷ್ಟೇ ಅಲ್ಲ, ಅಲ್ಲಿ ಮೊಲೆ ಕೂಸಿರೋರು ಗರ್ಭಿಣಿಯವ್ರ ಬಗ್ಗೆ ಅಯ್ಯೋ ಅಂತ ಹೇಳ್ತಾನೆ ಕರ್ತನೆ. ನೋವಿನಿಂದ ಮಾತಾಡ್ತಾರೆ. ಅವ್ರು ಎಂಥ ಕಷ್ಟ ಅನುಭವಿಸ್ಬೋದು ಆ ಸಮಯದಲ್ಲಿ. ಅವ್ರಿಗೆ ಏನಂತಾರೆ, ಒಂದು ವೇಳೆ ತಾಯಿ ಮಗು ಹಾಲು ಬೇಕಂದ್ರೆ ಹಾಲು ಹೋಗಿ ಕೊಡ್ಕೊಂಡು ಮಗುಗೆ ಹಾಲು ಕುಡಿಸ್ಬೇಕಾದ್ರೂ ಕೂಡ
ಶಾಪ್ ಹೋದ್ರೆ ಕ್ರಿಸ್ತ ವಿರೋಧಿ ಎಲ್ಲಿ ನಂಬರ್, ಎಲ್ಲಿ 666 ನಂಬರ್. ಪಾಪ ತಾಯಿ, ನನಗಲ್ಲ ಮಗುಗೋಸ್ಕರ ಆದ್ರೆ ಹಾಲು ಕೊಡೋಣ ಅಂದರೆ ತಾಯಿ ಮುದ್ರೆ ಹಾಕ್ಸ್ಕೋಬೇಕು. ಇಂಥ ಭಯಂಕರವಾದ ಪರಿಸ್ಥಿತಿ ಇಲ್ಲಿ. ಆ ತಾಯಿಗಂತ ತಾಯಿ ಬಿಟ್ಬಿಡ್ರಿ. ಆದರೆ ಐಶ್ವರ್ಯವಂತರು ಏನು, ಅವರು ತಮಗಿರೋದು ಮಾರ್ಗ. ಸೈತಾನ್ ಬರ್ತಾನೆ, ಅವನು ಹೇಳ್ತಾನೆ, ಪರವಾಗಿಲ್ಲ, ಏನಿದೆ ಪರವಾಗಿಲ್ಲ, ಇದೊಂದು ಸ್ಮಾಲ್ ಟ್ಯಾಟು ಥರ. ಇವತ್ತು ಟ್ಯಾಟು ಹಾಕೊಳ್ಳೋದು ಭಾಳ ಫ್ಯಾಷನ್ ಆಗಿದೆಲ್ಲ ಜನಗಳಿಗೆ. ಟ್ಯಾಟು ಹಾಕೊಳ್ಳೋದು ಅಲ್ಲಿ ಇಲ್ಲಿ, ಎದೆ ಮೇಲೆ, ಕತ್ ಮೇಲೆ, ಕೈ ಮೇಲೆ, ಕಾಲ ಮೇಲೆ ಟ್ಯಾಟು. ಸೈತಾನ ಅವತ್ತು ಹಾಗೆ ಹೇಳ್ತಾರೆ, ಏನಿದು ಭಾಳ ಕಷ್ಟ ಏನಿಲ್ಲ, ಇಷ್ಟೊಂದು ಆಸ್ತಿ ಇದೆ, ಇಷ್ಟೊಂದೆಲ್ಲ ಇದೆಲ್ಲ, ಏನು ಸ್ಮಾಲ್ ಥಿಂಗ್. ಸುಮ್ಮನೆ ಟ್ಯಾಟು ಹಾಕೊಂಡ ತಕ್ಷಣ, ಟ್ಯಾಟು ಹಾಕೊಂಡು ಸ್ವಲ್ಪ ಒಂದು ಸೆಕೆಂಡಲ್ಲಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಅಂದರೆ ಈ ಆಸ್ತಿ ಪಾಸ್ತಿ ಇರೋಂಥವ್ರು ಏನಿಸ್ತೆ, ಓ ಹೌದಾ, ಸ್ಮಾಲ್ ಟ್ಯಾಟು ಅಂದರೆ ಒಂದು ನಿಮಿಷ, ಒಂದು ಸೆಕೆಂಡಲ್ಲ ತಾನೇ, ಹೊರಗೆಲ್ಲ ಹಾಕೊಂಡವ್ರು ಏನಾದರು ನಿತ್ಯವಾಗಿಯೂ ದಂಡನೆಗೆ ಹೋದರು. ಆ ಪಾಪದ ವಿಚಾರವಾಗಿ 1 ಯೋಹಾನ ಪತ್ರಿಕೆಯಲ್ಲಿ 5ನೇದಲ್ಲಿ ಹೇಳ್ತಾನೆ, ಕೆಲವು ಮರಣಕರವಾದಂಥ ಪಾಪ ಉಂಟು, ಅವಳಿಗೋಸ್ಕರ ಪ್ರಾರ್ಥನೆ ಮಾಡಬೇಡ್ರಿ. ಇವ್ರೇನು ಕೆಲವರು ಮರಣಕರವಾದ ಪಾಪ ಯಾವುದು, ಮರಣಕರವಲ್ಲ ಪಾಪ ಯಾವುದು ಏನು ವಿವರಿಸಿ ಏನೇನೋ ಹೇಳ್ತಾ ಇರ್ತಾರೆ. 1 ಯೋಹಾನ ಪತ್ರಿಕೆಯಲ್ಲಿ ಹೇಳ್ತಿರೋಂಥ ವಿಷಯ ಕೂಡ ಏನು ಹೇಳ್ತಾನೆ, ಎಲ್ಲ ಪಾಪಗಳು ಪಾಪಗಳೇ ಇವೆ, ಆದರೆ ಎಲ್ಲೂ ಮರಣಕರವಾದಂಥ ಪಾಪ ಉಂಟು. ಅಂದರೆ ಇದಕ್ಕೆ ಅನೇಕ ಪಾಠಗಳು, ಅನೇಕ ವಾಕ್ಯಗಳು ಹೇಳ್ಬೋದು. ಆದರೆ ಇದು ಸಂಕಟ ಕಾಲದಲ್ಲಿ ಹೇಳ್ತಾ ಇದ್ದಾನೆ, ಯಾವನು ಹೋಗಿ ಟ್ಯಾಟು ಹಾಕ್ಸ್ಕೊತಾರಲ್ಲ, ಸಿಂಪಲ್ ಟ್ಯಾಟು, ಸೆಕೆಂಡ್ ಟ್ಯಾಟು ಹಾಕಿದೆ ಅಂದರೆ ತಕ್ಷಣವೇ ನಿನಗಿರೋಂಥ ಆಸ್ತಿ, ಸೂಪರ್ ಮಾರ್ಕೆಟ್ ಎಲ್ಲ ತುಂಬಿದೆ, ನಿನ್ನ ಆಸ್ತಿ ಇದೆ, ನೀನು ಏನು ಮಾರಾಟ ಮಾಡೋಕ್ಕೆ ಬರಲ್ಲ, ತೊಗೊಳಕ್ಕೆ ಬರಲ್ಲ, ಇಟ್ಕೊಂಡು ಆಸ್ತಿ ಏನು ಮಾಡ್ತಿ? ಸಿಂಪಲ್ ಒಂದು ಟ್ಯಾಟು ಹಾಕೋ ಸಾಕು, ಎಲ್ಲ ಮತ್ತೆ ಅನುಭವಿಸ್ಬೋದು. ಅವನು ಅನುಭವಿಸೋಕ್ಕೆ ಅದಿದೆ. ಯಾವಾಗ ಅವನು ಒಂದು ಸಿಂಪಲ್ ಟ್ಯಾಟು ಹಾಕಿಸ್ತಾನೋ, 666 ನಂಬರ್ ಹಾಕೊಂಡ ತಕ್ಷಣ 1 ಯೋಹಾನದಲ್ಲಿ ಹೇಳ್ತಾನಂತ ಪ್ರಾರ್ಥನೆ ಹೇಳ್ತಾನೆ, ಇನ್ನು ಅವನಿಗೋಸ್ಕರ ಪ್ರಾರ್ಥನೆ ಮಾಡಬೇಡ್ರಿ. ಮರಣಕರವಾದಂಥ ಪಾಪವನ್ನು ಮಾಡಿದಾನೆ, ಇನ್ನು ಅವನಿಗೆ ಪ್ರೇಯರ್ ಮಾಡಿದ್ರೂ ಉಪಯೋಗ ಅಲ್ಲ. ಅವನು ಸ್ವತಃ ತಾನು ತನ್ನ ನಿರ್ಧಾರದಿಂದ ಆರಿಸ್ಕೊಂಡಿದ್ದಾನೆ. ಅವನಿಗೆ ಪ್ರೇಯರ್ ಮಾಡಿ ಏನು ಮಾಡ್ತೀರಾ? ಸೊ ಪ್ರೇಯರ್ ಅಂತ ತಕ್ಷಣ ಎಲ್ಲಿ ಯಾವ ವಾಕ್ಯಗಳು ಏನಿದೆ ಅದರ ಅರ್ಥ ನೋಡ್ತೇವೆ. ಆ ಸಮಯದಲ್ಲಿ ಅವರೆಲ್ಲರೂ ಏನಂತಾರೆ, ನಮಗೆ ಬೇಕಾಗಿರುವಂಥದ್ದನ್ನು ಆರಿಸಿಕೊಂಡು ಸ್ವತಃ ಅವರು ಆತನ ಹಿಂದೆ ಹೋಗಿರೋದು ನೋಡ್ತೇವೆ. ಅವರು ಆತನ ಕ್ರಿಸ್ತ ವಿರೋಧಿ ಹಿಂದೆ ಹೋದರು. ಯಾರು ಬೇಡ ಅಂದ್ರು, ಮನೆ ಮಾಳಿಗೆ ಮೇಲಿದ್ದವನು ಜಂಪ್ ಮಾಡಿ ಓಡೋದ. ಎಲ್ಲರೂ ತಮ್ಮ ಸ್ವಂತ ಜೀವಕ್ಕೋಸ್ಕರ, ಇಲ್ಲಿ ಒಂದೇ ಹೇಳಿದ್ದೇನೆ, ಗರ್ಭಿಣಿಯರು ಮತ್ತು ತಾಯಿಯಂದರು ಪಾಪ ಅವರ ಸ್ಥಿತಿ. ಆದರೆ ಇದೆಲ್ಲ ಆಗ್ತದೆ. ಆದರೆ ದೇವರು ಒಂದಿನ ಕಾಲಕ್ಕೆ ಅದಾಯಿತು, ಅದಾದ ತಕ್ಷಣವೂ ಇದೇ ಜನ್ರೇಷನ್ ಮಾಡಲಿಲ್ಲ. ದೇವರು ಯಾಕೆ ಮಾಡಲಿಲ್ಲ ಅಂದರೆ ಮುಂದೆ ನಮ್ಗೆ ಗೊತ್ತು ಏನಂದರೆ, ರಹಸ್ಯವಾದಂಥ ಕೃಪೆ ಕಾಲವನ್ನು ದೇವರು ಓಪನ್ ಮಾಡಿದ. ಇದು ನಮಗೆ ಈ ಒಂದು ಸುವಾರ್ತೆ ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯಕವಾಗಿದೆ. ಇದು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ಹೇಳ್ದೆ, ಯಾಕಾಗಿಲ್ಲ, ಅವ್ರ ಹತ್ರ ಉತ್ತರ ಇಲ್ಲ. ಕರ್ತನ ಹೇಳ್ದ, ಈ ಜನ್ರೇಷನಲ್ಲೇ ಇದೆಲ್ಲ ನಡೆದು ಹೋಗ್ತೆ ಅಂತ ಹೇಳಿದ್ಮೇಲೆ ಕರ್ತನ ಸುಳ್ಳು ಹೇಳ್ತಾನ? ಮತ್ತೆ ಯಾಕೆ ನಡೆದಿಲ್ಲ ಅಂದ ತಕ್ಷಣ ದೇವ್ರ ಸುಳ್ಳು ಹೇಳ್ದನಾ? ಇಲ್ಲ. ಅನೇಕ ಸರಿ ದೇವರ ದೀರ್ಘಶಾಂತಿಗೆ, ದೇವರ ಕೃಪೆಗೆ ನೋಡ್ತೇವೆ, ತಾನು ಹೇಳಿದಂಥ ಮಾತು ನೆರವೇರಿಸದೇ ಇರ್ಬೋದು. ಯಾಕಂದ್ರೆ ತನ್ನ ಕೃಪೆಯನ್ನು ತೋರಿಸೋದಕ್ಕೋಸ್ಕರ ಯೋನನಿಗೆ ನಿನವೆ ಪಟ್ಟಣಕ್ಕೆ ಕಳಿಸ್ದ ದೇವರು. 40 ದಿವಸದಲ್ಲಿ ಎಲ್ಲ ನಾನು ನಾಶ ಮಾಡ್ತೇನೆ, ಒಂದು ವೇಳೆ ನೀವು ದೇವ್ರ ಕಡೆ ತಿಳ್ಕೊಂಡ್ರೆ ನಿಮ್ಮೆಲ್ಲ ನಾಶ ಮಾಡ್ತೇನೆ ಅಂತೇಳಿ ದೇವ್ರು ಕಳಿಸ್ದ. ದೇವರ ತೀರ್ಮಾನ ಏನಾಗಿತ್ತು? ನಾಶ ಮಾಡೋದೇ ತೀರ್ಮಾನ ಆಗಿತ್ತು. ದೇವ್ರು ತೀರ್ಮಾನಿಸಿದ. ಯೋನನಿಗೆ ಹೇಳ್ತಾನೆ, ನೀನು ಹೋಗಿ ನಿನವೆ ಪಟ್ಟಣಕ್ಕೆ ಹೋಗಿ ವಾರ್ನಿಂಗ್ ಕೊಡು. ಯೋನ ಆಮೇಲೆ ಹೇಳ್ತಾನ ದೇವ್ರ ಬಗ್ಗೆ ಆತ, ದೇವ್ರೇ ನನಗೆ ಗೊತ್ತಿತ್ತು, ನೀನು ಭಾಳ ಒಳ್ಳೆಯವನು, ನೀನು ಹೀಗೆ ಮಾಡ್ತೀಯ. ಅಂದರೆ ಯೋನನಿಗೇನಂದರೆ ವೈರಿಗಳು ಕ್ಷಮಪಣೆ ಹೊಂದಬಾರ್ದು, ನಾಶ ಆಗಲಿ ಅಂತ ಅವನ ಉದ್ದೇಶ. ಅವ್ನು ಮಾಡಿರೋ ಉದ್ದೇಶ ಏನಂದರೆ ಇವ್ರು ನಾಶ ಆಗಲಿ, ನಮ್ಗೆ ಇಷ್ಟು ಹಿಂಸೆ ಕೊಟ್ಟಿದ್ದಾರೆ, ನಮ್ಗೆ ಇಷ್ಟು ಕಷ್ಟ ಕೊಟ್ಟಿದ್ದಾರೆ, ಇವರು ನಮ್ಮ ರಾಜ್ಯದಲ್ಲಿ ಸೇರೋಂಥದ್ದು ಬೇಡ, ನಮ್ಮ ಜೊತೆ ಇರೋದು ಬೇಡ, ದೇವ್ರು ನಾಶ ಪಡಿಸ್ಲಿ. ಅದಕ್ಕೆ ದೇವ್ರು ಹೇಳಿದ್ರು, ಅವನು ನಾನು ನಿನಗೆ ಹೋಗಲ್ಲ, ತಾರ್ಷೀಷಿಗೆ ಹೋಗ್ತೇನೆ ಅಂತ ಹೋಗ್ತಿದ್ದ ಆತನು. ಅದಕ್ಕೆ ದೇವರು ಆತನ ಉದ್ದೇಶದಾಗಿರೋ ದೇವರು, ನೀನು ಹೀಗೆ ಮಾಡ್ತೀನಿ, ನಿನಗೆ ಶಿಕ್ಷೆ ಕೊಡ್ತೇನೆ, ನಿನಗೆ ಶಿಕ್ಷೆ ಕೊಟ್ಟು ನೀನು ಈಗ ಏನಂತಾರೆ, ನೀನು ಪ್ರವಾದಿನೇ ಅಲ್ಲ, ನೀನು ವಾಪಸ್ ಹೋಗೋ ಅಂತ ಹೇಳಿ ಕಳಿಸ್ಲಿಲ್ಲ. ಆದರೂ ಅವನು ಏನೆಲ್ಲ ಮಾಡಿ ಮತ್ತೆ ತಿರುಗಿ ಅವನಿಗೆ ಕಳಿಸ್ತಾನೆ. ಅಂದರೆ ಯೋನನ ಉದ್ದೇಶ ಅದಾಗಿತ್ತು, ಇವ್ರು ನಾಶ ಆಗೋದು ಬೇಡ. ಅದು ದೇವ್ರು ನಾಶ ಮಾಡ್ಬೇಕಂತೇಳಿ ಯೋನನಿಗೆ ಕಳಿಸ್ದ. ಅದು ಯಾವಾಗ ಅವರು ಯೋನನ ಸಂದೇಶವನ್ನು ಕೇಳಿ ಮಾನಸಾಂತರ ಕೊಟ್ಟರು, ದೇವರು ತನ್ನ ತೀರ್ಪನ್ನು ತಡೆ ಹಿಡ್ದ. ಇನ್ನೊಬ್ಬ ಅರಸನು ಬರೋವರೆಗೂ ತಡೆ ಹಿಡ್ದ. ಅದಾದ್ಮೇಲೆ ಮತ್ತೆ ಜಜ್ಮೆಂಟ್ ಬಂದೇ ಬರುತ್ತೆ. ಆದ್ಮೇಲೆ ಜಜ್ಮೆಂಟ್ ಇಲ್ಲಿ ಕರ್ತಾರ್ಥ ಯೇಸು ಕ್ರಿಸ್ತನು ಕೂಡ ಇದೇ ಜನ್ರೇಷನ್ ಮಾಡ್ತಾನೆ. ಅಂದರೆ ಆ ಜನ್ರೇಷನಲ್ಲೇ ಅದೇ ಇತ್ತು. ಆ ಜನ್ರೇಷನ್ ಪ್ರಕಾರ ದಾನಿಯೇಲನ ಪ್ರವಾದನ ಪ್ರಕಾರ ಇದಾಗಿದೆ, ಇದಾಗುತ್ತೆ, ಅದೇ ಆಗುತ್ತೆ.
ಆದರೆ ಅದರ ಮಧ್ಯದಲ್ಲಿ ನಾವು ನಂಬಿರುವಂಥದ್ದು ಎಫೆಸ 3:11 ನೋಡ್ತೇವಲ್ಲ, ಯಾಕೆ ದೇವರು ನೆರವೇರಿಸಲಿಲ್ಲ ಅಂದರೆ ಅದರ ಮಧ್ಯದಲ್ಲಿ ದೇವರು ತನ್ನ ಕೃಪೆಯನುಸಾರವಾಗಿ, ಅದನ್ನು ಹೇಳ್ತಾರೆ ಎಫೆಸ 4:3 ಈ ಕಾರಣದಿಂದ ಅನ್ಯಜನರಾಗಿರುವ ನಿಮ್ಮ ನಿಮಿತ್ತ ಯೇಸುಕ್ರಿಸ್ತನ ಸೆರೆಯನಾದ ಪೌಲನೆಂಬ ನಾನು ನಿಮಗೋಸ್ಕರವಾಗಿ ನನಗೆ ಕೊಡಲ್ಪಟ್ಟ ದೇವರ ಕೃಪಾಯುಗದ ವಿಷಯದಲ್ಲಿ ನೀವು ಕೇಳುವುದಾದರೆ ಇದುವರೆಗೆ ಗುಪ್ತವಾಗಿದ್ದನ್ನು ಆತನ ಪ್ರಕಟಣೆಯಿಂದ ನನಗೆ ಹೇಗೆ ತಿಳಿಸಿದೆ ಎಂಬುದನ್ನು ನಾನು ಮೊದಲು ನಿಮಗೆ ಸಂಕ್ಷೇಪವಾಗಿ ಬರೆದ ಪ್ರಕಾರ ಬರೆದರೆ ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳಿದುಕೊಳ್ಳಬಹುದು. ಈ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಆತ್ಮನಲ್ಲಿ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿ ಮನುಷ್ಯನ ಪುತ್ರರಿಗೆ ತಿಳಿಸಲ್ಪಡಲಿಲ್ಲ. ಇದು ಸಂಗತಿ ಮರ್ಮವಾಗಿತ್ತು, ರಹಸ್ಯವಾಗಿ ದೇವರು ಇಟ್ಟಿದ್ದ. ಯಾವಾಗ ಯವನಸ್ಥನಿಗೆ ಮಾರಿ ನನ್ನ ಹಿಂದೆ ಬಾ ಅಂತ ಹೇಳ್ದ, ಆ ಸಮಯದಲ್ಲಿ ಎಲ್ಲರೂ ಮಾಡಿದ್ರು. ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಅನೇಕರು ಮಾರಿ ಹಿಂದೆ ಬಂದರು. ಆದರೆ ದೇವರ ರಾಜ್ಯವು ಬರಲಿಲ್ಲ. ದೇವರ ರಾಜ್ಯ ಪೋಸ್ಟ್ಪೋನ್ ಆಯಿತು, ಇನ್ನೂವರೆಗೂ ಆಗಿಲ್ಲ. ಯಾಕೆ ಆಗಿಲ್ಲ ಅಂದರೆ ಅದ್ರ ಮಧ್ಯದಲ್ಲಿ ದೇವರು ನಮ್ಮ ಬಗ್ಗೆ ಕನಿಕರಿಸಿ ನಾವು ನಾಶವಾಗುವಂಥದ್ದು ಬೇಡ ಅಂತ ನಮಗೆ ಕೃಪೆ ಕಾಲವನ್ನು ಅನುಗ್ರಹಿಸಿದ. ಇಲ್ಲಿ ಹೋದ್ರೆ ಇವತ್ತು ನಾವು ರಕ್ಷಣೆ ಹೊಂತಿಲ್ವೋ ಗೊತ್ತಿಲ್ಲ, ಅಥವಾ ಎಲ್ಲಿವರೆಗೂ ಲೋಕನೇ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಕರ್ತನ ಅದೇ ಸಮಯಕ್ಕೆ ನೇರಿರುತ್ತೆ, ಎಲ್ಲ ಮುಗಿದೋಯ್ತಿತ್ತು. ಆದರೆ ದೇವರ ಉದ್ದೇಶ ಏನು? ಯಾವಾಗಲೂ ಒಬ್ಬರಾದರೂ ನಾಶವಾಗೋದ್ರಲ್ಲಿ ಆತನಿಗೆ ಸಂತೋಷ ಇಲ್ಲ. ಎಲ್ಲರೂ ನಿತ್ಯ ಜೀವ ಪಡ್ಬೇಕು, ಎಲ್ಲರೂ ತನ್ನ ಜೊತೆಲಿರ್ಬೇಕಂತ ಆತನ ಉದ್ದೇಶ. ಆದರೆ ಅವರಿಗೊಂದು ಮಾರ್ಗ ಮಾಡಿಕೊಡ್ಬೇಕಲ್ಲ. ಮನುಷ್ಯರು ತಮ್ಮಷ್ಟಕ್ಕೆ ತಾವಂತೂ ನಮ್ಮ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಕೃಪೆಯ ಕಾಲ ಒದಗಿಸ್ಕೊಳ್ತೇನೆ. ಯಾವ ಆಜ್ಞೆಗಳು ಧರ್ಮಶಾಸ್ತ್ರ ಕೈಕೊಂಡು ನಡೆಯೋದಕ್ಕೆ ನಾನು ಕೊಟ್ಟನು, ಆದರೆ ಒಬ್ಬನು ಅದಕ್ಕೆ ಯೋಗ್ಯನಾಗಿ ನಡ್ಕೊಳ್ಳೋಂಥ ಸಾಮರ್ಥ್ಯ ಅವ್ರ ಹತ್ರ ಎಲ್ಲ ಆಗ್ತಾ ಇಲ್ಲ. ಅದಕ್ಕೆ ನಾನು ಕೃಪೆ ಕಾಲವನ್ನು ಕೊಡ್ತೇನೆ. ಕೃಪೆ ಕಾಲ ಬಂದಿರೋದ್ರಿಂದ ಇವತ್ತು ಆ ಒಂದು ರಾಜ್ಯ ಬರಲಿಲ್ಲ. ಹಾಗಾಗಿ ಕೃಪೆ ಕಾಲದಲ್ಲಿ ಐಶ್ವರ್ಯವಂತನಿಗೆ ಹೇಳಿದಂತೆ ನಾವು ಇವತ್ತು ಆಸ್ತಿ ಮಾರಿ ಬಂದು ಕರ್ತನಿಗೆ ಹಿಂಬಾಲಿಸುವಂತ ಕರ್ತನ ನಮಗೆ ಹೇಳಿಲ್ಲ. ಅದೇ ಕೃಪೆ ಕಾಲ. ನಮ್ಗೆ ಎಷ್ಟು ಆಸ್ತಿ ಇದನೋ ಎಷ್ಟಿಲ್ಲೋ, ನಮಗೆ ತಂದೆ ತಾಯಿಗಳನ್ನು ಬಿಟ್ಟು ಬಂದರೆ, ಗಂಡ ಹೆಂಡತಿಯನ್ನು ಬಿಟ್ಟು ಬಂದರೆ, ಮಕ್ಕಳನ್ನು ಬಿಟ್ಟು ನನ್ನ ಹಿಂದೆ ಹಿಂಬಾಲಿಸು ಅಂತ ಹೇಳುವತ್ತು ನಮ್ಮ ಕರ್ತನ ಹೇಳ್ತಲ್ಲ. ನಿಮಗಿರೋಂಥ ಆಸ್ತಿ ಇಲ್ಲ, ಮಾರಿ ಬಂದು ನನ್ನನ್ನು ಹಿಂಬಾಲಿಸೋದು ಕರ್ತನ ಹೇಳ್ತಲ್ಲ. ಕೃಪೆ ಕಾಲದಲ್ಲಿ ಅದು ನಮಗೆ ಅಪ್ಲೈ ಆಗಲ್ಲ. ಯಾಕೆ ಅದು ನಿಂತು ಹೋಯ್ತು ಅಂದರೆ ದೇವರು ಕೃಪೆ ಕಾಲವನ್ನು ತಂದ. ಇಲ್ಲಿವರೆಗೂ ಬೇರೆ ಕಾಲಗಳಲ್ಲಿ ತಿಳಿಸಿದಿರೋಂಥ ಸುವಾರ್ತೆ ಅಂದರೆ ಇದರ ತಿಳುವಳಿಕೆ ನಮಗಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ, ಒಂದು ವೇಳೆ ಪೌಲನ 13 ಪತ್ರಿಕೆಗಳು ಬೈಬಲ್ ಇಲ್ಲದೆ ಹೋದರೆ ಸುವಾರ್ತೆಯಿಂದ ನೆಕ್ಸ್ಟ್ ಇಬ್ರಿಯ ಪತ್ರಿಕೆ, ಯಾಕೋಬ, ಇಬ್ರಿಯ, ಇವೆಲ್ಲ ಪತ್ರಿಕೆ ಪ್ರಕಟಣೆವರೆಗೂ ಮತ್ತೆ ದೇವರಾಜ್ಯದ ಸುವಾರ್ತೆನೇ ಇದೆ. ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅವರು. ಮಧ್ಯದಲ್ಲಿರುವಂಥ ನಮಗೆ ಯಾವುದೇ ರಕ್ಷಣೆ ಇಲ್ಲ. ಇಸ್ರೇಲರಿಗೆ ಇಷ್ಟೇ ಸಂಬಂಧಪಟ್ಟಂಥ ವಿಷಯಗಳೇ. ಆದರೆ ಅವೆಲ್ಲವುಗಳ ವಿವರಣೆಗೋಸ್ಕರವೇ ದೇವರು ಪೌಲನನ್ನು ವಿಶೇಷವಾದ ಅಪೊಸ್ತಲನ ನೇಮಿಸಿ ಮತ್ತು ಆತನು ಅನ್ಯರಿಗೆ ಅಪೊಸ್ತಲನಾಗಿ ನೇಮಿಸಿ ಮರ್ಮವಾಗಿದ್ದ ರಹಸ್ಯವಾಗಿದ್ದ ಸುವಾರ್ತೆಯನ್ನು ಆತನ ಮೂಲಕ ದೇವರು ಪ್ರಕಟಪಡಿಸಿ ದೇವರ ತೀರ್ಪು ಶಿಕ್ಷೆಯನ್ನು ಸ್ವಲ್ಪ ಕಾಲಕ್ಕೆ ತಡೆ ಹಿಡಿದಿದ್ದಾನೆ. ಯಾವಾಗ ಕೃಪೆ ಕಾಲ ನಿಂತು ಹೋಗುತ್ತೋ ತಕ್ಷಣದಲ್ಲಿ ಮತ್ತೆ ಇಲ್ಲಿ ಹೇಳಿರುವಂಥ ಎಲ್ಲ ವಾಕ್ಯಗಳು ನೆರವೇರುತ್ತೆ. ಮತ್ತೆ ಅಲ್ಲಿ ಯೆಹೂದ್ಯರು, ಅನ್ಯರು, ಧರ್ಮಶಾಸ್ತ್ರ ಇವೆಲ್ಲ ಮತ್ತೆ ನಡೆಯುತ್ತೆ ಅಲ್ಲಿ. ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ದೇವರು ನಮ್ಮನ್ನು ಕೃಪೆ ಕಾಲದಲ್ಲಿ ಉಂಟು ಮಾಡಿದ ದೇವ್ರಿಗೆ ಸ್ತೋತ್ರ ಹೇಳಬೇಕಾಗುತ್ತೆ. ನಮಗೆ ದೇವ್ರ ಕೃಪೆಯ ಸುವಾರ್ತೆಯನ್ನು ಅನುಗ್ರಹಿಸಿರುವುದರಿಂದ ನಾವೇನೋ ಇಷ್ಟರಾಗ್ಬಿಟ್ಟಿಲ್ಲ, ಹೊರಗಿರುವಂಥವ್ರು ಕೂಡ ದೇವರು ಅದನ್ನು ನಮ್ಗೆ ಅನುಗ್ರಹಿಸಿದ್ದಾರೆ. ಅದಕ್ಕೆ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯೊಡನೆ ನಾವು ಆತನಿಗೆ ನಾವು ಆರಾಧನೆ ಸಲ್ಲಿಸಬೇಕಾಗಿದೆ. ಯಾಕೆ ನಮಗಿಂತ ಒಂದು ಏನಂತಾರೆ ಭಾಗ್ಯವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಹಾಗಂತೇಳಿ ನಾವು ಐಶ್ವರ್ಯದ ಬಗ್ಗೆ ಪೌಲನು ಏನು ಹೇಳಿಲ್ಲ ಅಂತಲ್ಲ. ಏನು ಹೇಳ್ತಾರೆ, 1 ತಿಮೋತಿ 6ನೇ ಓದಿ ಮುಗಿಸ್ಕೋಣ. 1 ತಿಮೋತಿ 6ನೇ ಅಧ್ಯಾಯ 6ನೇ ವಚನದಿಂದ 1 ತಿಮೋತಿ 6ನೇ ಅಧ್ಯಾಯ 6ನೇ ವಚನದಿಂದ ಆದರೆ ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಯಾಕಂದರೆ ನಾವು ಲೋಕದೊಳಗೆ ಏನೂ ತೆಗೆದುಕೊಂಡು ಬರಲಿಲ್ಲವಷ್ಟೇ, ನಿಶ್ಚಯವಾಗಿ ಅದರೊಳಗಿಂದ ಏನೂ ತೆಗೆದುಕೊಂಡು ಹೋಗಲಾರೆವು. ಆದ್ದರಿಂದ ಅನ್ನ ವಸ್ತ್ರಗಳವರಾಗಿ ಅವುಗಳಿಂದ ತೃಪ್ತರಾಗಿರೋಣ. ಆದರೆ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ಶೋಧನೆಯಲ್ಲಿಯೂ ಉರುಳಿನಲ್ಲಿಯೂ ಸಿಕ್ಕಿಕೊಂಡು ಅನೇಕ ಬುದ್ಧಿಹೀನತೆಯ ಮತ್ತು ಹಾನಿಕರವಾದ ದುರಾಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ನಾಶನಗಳಲ್ಲಿ ಮುಗಿಸ್ತವೆ. ಹಣದ ಪ್ರೀತಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತರಪಟ್ಟು ನಂಬಿಕೆಯಿಂದ ತಪ್ಪಿ ಹೋಗಿ ಅನೇಕ ದುಃಖಗಳಿಂದ ತಮ್ಮನ್ನು ತಾವೇ ತಿಳಿದುಕೊಳ್ಳುತ್ತಾರೆ ಅಂತೇಳಿ ಇಲ್ಲಿ ಪೌಲನು ಐಶ್ವರ್ಯದ ಬಗ್ಗೆ ಪೌಲನು ಕೂಡ ಚರ್ಚಿನವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಣದ ವಿಷಯದಲ್ಲಿ ಏನಂತಾರೆ, ಭಾಳ ಆಸೆ ಪಡಬೇಡಿ. ಐಶ್ವರ್ಯಂತರ ಆಗ್ಬೇಕನ್ನೋದೇ ನೀವು ಮೂಲ ಉದ್ದೇಶ ಇಟ್ಕೊಬೇಡಿ. ಏನಂತ ನಾವು ಏನಿಲ್ಲದವರಾಗಿ ಬಂದು ಏನಿಲ್ಲದವ್ರು ಹೋಗ್ತೇವೆ. ನಮಗಾದೋ ದೇವರು
ಇಸ್ರೇಲರಿಗಿಂತ ಉನ್ನತವಾದಂಥ ಆಶೀರ್ವಾದ ಕೊಟ್ಟಿದ್ದಾರೆ ಅಂದರೆ ನಮ್ಮನ್ನು ಪರಲೋಕದಲ್ಲಿ ಕರ್ತನೊಂದಿಗೆ ಆಲ್ರೆಡಿ ನಮ್ಮನ್ನು ಕುಳ್ಳಿರಿಸಿದ್ದಾನೆ. ಹಾಗಿರುವಾಗ ಲೋಕದಲ್ಲಿ ಇದನ್ನು ಅದರ ಆಶೆ ಮಾಡಿಬಿಟ್ರೆ ಅಂತ ಹೇಳ, ಅದರ ಐಶ್ವರ್ಯത്തിನಿಗಾದರೂ ಮಾರಿಬಿಟ್ಟು ನಾನು ಹಿಂದೆ ಬಾ ಅಂತ ಹೇಳ. ವ್ಯತ್ಯಾಸ ಇಷ್ಟೇ. ಸೊ ಮತ್ತೇನು ಸುವಾರ್ತೆ ಇವತ್ತು ನಾವು ಹೇಗೆ ಅನ್ವಯ ಮಾಡ್ಕೊಂಡು ಜೀವಿಸೋಕ್ಕಾಗುತ್ತೆ? ಇಲ್ಲ. ಅದಕ್ಕೆ ಅದು ಯಾರಿಗೆ ಹೇಳಿದೆ, ಏನು ಹೇಳಿದೆ, ಏನಕ್ಕೆ ಹೇಳಿದೆ, ಅದು ಯಾವಾಗ ಆಗುತ್ತೆ? ಹಿಂದಿನೂ ಮಾಡಿದ್ರು, ಆದರೆ ಪಾಪ ನಾವು ನೋಡ್ತೇವೆ ಮಾರಿರುವಂಥವ್ರು ದುಃಖಕ್ಕೆ ಒಳಗಾದರು. ದೇವರು ಅವರಿಗೆ ಹೇಗೆ ನಾವು ನೋಡ್ತೇವಲ್ಲ, ದೇವರು ತನ್ನ ಐಶ್ವರ್ಯಕ್ಕೆ ಅನುಗುಣವಾಗಿ ಅವರನ್ನು ನಡೆಸ್ತಾನೆ. ಯಾಕಂದರೆ ಮತ್ತೆ ನೋಡ್ತೇವೆ 1 ಕೊರಿಂಥ 8ನೇ ಅಧ್ಯಾಯಕ್ಕೆ ಬರುವಾಗ ಪೌಲನು ಯೆರೂಸಲೇಮಿನ ಸಭೆಗೆ ಕಾಣಿಕೆಯನ್ನು ಸಂಗ್ರಹಿಸಿ ಅವರಿಗೆ ಸಹಾಯ ಮಾಡ್ತಾನೆ. ಯಾಕಂದರೆ ಯೆರೂಸಲೇಮಿನ ಸಭೆಯವರು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಮಾರಿ ಅವೆಲ್ಲ ಹಂಚ್ಕೊಂಡು ತಿಂದರು. ದೇವರಾಜ್ಯ ಬರ್ತಿದ್ದೆ ದೇವರಾಜ್ಯ ಬರಲಿಲ್ಲ. ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 5 ವರ್ಷ, 10 ವರ್ಷ ಆಯಿತು. ಅದಾದ್ಮೇಲೆ ಪೇತ್ರನು ಪತ್ರಿಕೆ ಬರೀತಾನೆ. ಪೇತ್ರನಿಗೆ ಬಂದು ಎಲ್ಲರೂ ಕೇಳ್ತಾರೆ, ಏನು ನೀನು ದೇವರಾಜ್ಯ ಬರ್ತದೆ ಅಂತ ಹೇಳಿದೆ, ನಾವೆಲ್ಲ ಆಸ್ತಿ ಮಾರಿ ನಿನ್ನಿಂದೆ ಬಂದೆವು, ನಿಮಗೆಲ್ಲ ಕೊಟ್ಟೆವು, ಇವತ್ತು ನಮಗೇನು ತಿನ್ನಕ್ಕಿಲ್ವಲ್ಲಪ್ಪ. ಆದರೆ ಈ ಕೃಪೆ ಕಾಲದ ಮರ್ಮವನ್ನು ತಿಳಿದಿರುವಂಥ ಪೌಲನು ಬೇರೆ ಸಭೆಗಳ, ಅನ್ಯರ ಸಭೆ ಅಥವಾ ಕ್ರಿಸ್ತನ ದೇಹವೆಂಬ ಚರ್ಚ್ನಿಂದ ಹಣವನ್ನು ಸಂಗ್ರಹಿಸಿ ಯೆರೂಸಲೇಮಿನ ಸಭೆಗೆ ಸಹಾಯ ಮಾಡ್ತಾರೆ. ಅವರೆಲ್ಲ ಮಾರಿದರು. ಕಿಂಗ್ಡಮ್ ಚರ್ಚ್ ಕ್ರಮೇಣವಾಗಿ ಅದು ನಿಂತು ಹೋಯಿತು. ಇವತ್ತು ಅದರ ಸುವಾರ್ತೆ ಇಲ್ಲ, ಆ ಸೇವೆ ಇಲ್ಲ. ಇವತ್ತು ಅದರ ಅಪೊಸ್ತಲರುಗಳು ಇಲ್ಲ. ಇಲ್ಲದೆ ಇರುವಾಗ ನಾವು 12 ಅಪೊಸ್ತಲರ ಬೋಧನೆ ಕೇಳಬೇಕು, 12 ಅಪೊಸ್ತಲರ ದೀಕ್ಷಾ ಸ್ನಾನ ಕೇಳಬೇಕು. ಆ ಸುವಾರ್ತೆ ನಮ್ಗೆ ಅನ್ಯವಾಗ್ತಾರೆ. ಯಾವುದು ಮುಗಿದು ಹೋಗಿದೆ, ಅದು ಔಟ್ಡೇಟೆಡ್. ಇವತ್ತು ಬೇರೆ ಇದೆ, ಅದು ಮುಗಿದು ಹೋಗಿದೆ. ಅದೇ ಹೇಳಿ ಅದೇ ಮಾಡ್ಬೇಕಂತಂದ್ರೆ ತಪ್ಪು. ಇವತ್ತು ದೇವರು ನಮಗೆ ಕೃಪೆ ಕಾಲದ ಸುವಾರ್ತೆ, ಕೃಪೆಯಿಂದ ನಂಬಿಕೆ ಮೂಲಕವೇ ನಮಗೆ ದೇವರು ರಕ್ಷಣೆ ಅನುಗ್ರಹಿಸ್ತಾನೆ. ಇದೇ ಒಂದೇ ಸುವಾರ್ತೆ ಇವತ್ತು. ನಮ್ಗೆ ಇಷ್ಟ ಪ್ರಕಾರ ಮತ್ತು ನಾವು ಆಜ್ಞೆ ಕೈಗೊಳ್ತೇವೆ, ಇಲ್ಲ. ಆಜ್ಞೆಗಳಿಂದ ಎಂದು ನಿತ್ಯ ಜೀವಿಲ್ಲ, ಆಜ್ಞೆಗಳಿಂದ ಎಂದು ನೀತಿವಂತರಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಇಷ್ಟೊಂದು ಭಾಗವಾಗಿದೆ. ದಯವಿಟ್ಟು ಕ್ಷಮಿಸಿ, ಭಾಳ ಲೇಟ್ ಮಾಡಿದೆ ಈ ಒಂದು